ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಈ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ಸೆಷನ್ನಲ್ಲಿ ನಮ್ಮ CAR ಮತ್ತು DAR ಎಕ್ಸಾಮ್ಸ್ಗೆ ಬೇಕಾಗಿರ್ತಕ್ಕಂತಹ ಒಂದು ಪಕ್ಕಾ ಸ್ಟ್ರಾಟಜಿಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಈ ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡ್ರೆ ನೀವು 100% ಮೋರ್ ದೆನ್ 75 to 80 ಕ್ವಶನ್ಸ್ಗೆ ರೈಟ್ ಆಗ್ಬೋದು. ಅರ್ಥ ಆಯ್ತಾ? ಸೊ ಈವನ್ ನಾವು PS ಎಕ್ಸಾಮ್ಸ್ಗೆ ಇಂತಹ ಸ್ಟ್ರಾಟಜಿಗಳನ್ನು ರೂಪಿಸ್ಕೊಂಡೇ ಸ್ಟಡಿ ಮಾಡ್ತಾ ಇರೋದು. ಅರ್ಥ ಆಯ್ತಾ? ಸೊ ಸಿಂಪಲ್ ಫ್ರೆಂಡ್ಸ್, ನೀವೇನು ತಲೆ ಕೆಡಿಸ್ಕೋಬೇಡಿ. ಸೊ ನಾನು ಕೊಡ್ತಕ್ಕಂಥ ಸ್ಟ್ರಾಟಜಿ ಪರ್ಫೆಕ್ಟ್ ಆಗಿರುತ್ತೆ. ಸೊ ಈವನ್ ನಾನು PSI ಆಸ್ಪಿರೆಂಟ್ ಆಗಿರೋದ್ರಿಂದ 545ನಲ್ಲಿ ನಮ್ಮದು ಸಿಂಗಲ್ ಡಿಜಿಟಿಂದ ನಾವು ಹುದ್ದೆಯನ್ನು ಕಳ್ತ್ಕೊಂಡಿರ್ತೀವಿ. ಹುದ್ದೆ ಹೋಗಿರೋದು ಸೊ ಯಾವುದರಿಂದಪ್ಪ ಅಂತ ಹೇಳಿದ್ರೆ ಸ್ಕ್ಯಾಮ್ ನಡೆದಿರ್ತಕ್ಕಂಥ ಕಾರಣದಿಂದ. ಅರ್ಥ ಆಯ್ತಾ? ಸೊ ಐ ಹೋಪ್ ಇನ್ನು ನೋಡ್ತಿದ್ರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ತುಂಬಾ ಸುಧಾರಣೆಗಳು ಬರ್ತಾ ಇದೆ. ರಿಕ್ರೂಟ್ಮೆಂಟ್ ಟೀಮ್ ಎಲ್ಲ ಚೇಂಜ್ ಆಗಿದೆ. ಸೊ ಅಪ್ಕಮಿಂಗ್ ಡೇಸ್ನಲ್ಲಿ ಯಾವುದೇ ಎಕ್ಸಾಮ್ ಆಗಿರಲಿ, PC, PSI, ISOCO ಎಕ್ಸಾಮ್ಸ್ ಯಾವುದರಲ್ಲೂ ಸ್ಕ್ಯಾಮ್ ನಡೆಯಲ್ಲ ಅಂತ ಆಶಿಸುತ್ತಾ, ಸೊ ಮತ್ತೆ ನೋಡಿ ಹಲವಾರು ಜನ ಅಭ್ಯರ್ಥಿಗಳಿಗೆ ಒಂದು ರಾತ್ರಿಗಳು ಕಷ್ಟಪಟ್ಟು ಓದ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ನ್ಯಾಯ ಸಿಗುತ್ತೆ ಅಪ್ಕಮಿಂಗ್ ಡೇಸ್ನಲ್ಲಿ ಅಂತ ಭಾವಿಸ್ತಾ ನೋಡಿ. ಇನ್ನೊಂದು ಈ ಸ್ಟ್ರಾಟಜೀಸ್ನ ಸಿಂಪ್ಲಿ ಹಿಂಗೆ ಮಾಡಿಲ್ಲ ಫ್ರೆಂಡ್ಸ್. ನಾನು ಆಸ್ಪಿರೆಂಟ್ ಆಗಿರೋದ್ರಿಂದ ಸೊ ಎಫೆಕ್ಟಿವ್ ಆಗಿರ್ತಕ್ಕಂಥ ಸ್ಟ್ರಾಟಜಿ ಇದು. ಅರ್ಥ ಆಯ್ತಾ? ಯಾಕಂದರೆ ಈ ಸ್ಟ್ರಾಟಜಿ ಸುಮ್ಮನೆ ಹಿಂಗೆ ಮಾಡಿಲ್ಲ. ಸೊ ಸಿಂಪಲ್ ಆಗಿ ಓಲ್ಡ್ ಕ್ವಶನ್ ಪೇಪರ್ಸ್ನ ತೆಗೆದುಕೊಂಡು ಮೇನ್ ಇಂಪಾರ್ಟೆಂಟ್ ಟಾಪಿಕ್ಸ್ನೆಲ್ಲ ಕನ್ಸಿಡರ್ ಮಾಡಿ ತುಂಬ ಹಳೆ ಕ್ವಶನ್ ಪೇಪರ್ಸ್ ಬೇಸಿಸ್ ಮೇಲೆ ಈ ಸ್ಟ್ರಾಟಜಿ ಇರುತ್ತೆ. ಸೊ ಜೊತೆಗೆ ಇದರಲ್ಲಿ ಸಾಕಷ್ಟು ಇರುತ್ತೆ. ಸೊ ಇದನ್ನು ನೀವು ಮಾಡಿಕೊಂಡ್ರೆ ನಾನು ಹೇಳ್ತಾ ಇದ್ದೀನಲ್ಲ, ಮೋರ್ ದೆನ್ 75 to 80 ಕ್ವಶನ್ಸ್ಗೆ ರೈಟ್ ಆಗ್ಬೋದು ಅಂತ. ಅರ್ಥ ಆಯ್ತಾ? ರಿವಿಷನ್ ಇಸ್ ದಿ ಕೀ. ರಿವಿಷನ್ ತುಂಬಾ ಇಂಪಾರ್ಟೆಂಟು. ರಿವಿಷನ್ 3 ರಿಂದ 4 ಸರಿ ಮಾಡಲೇಬೇಕಾಗುತ್ತೆ. ನಮ್ಮ ಹತ್ರ ಇವಾಗ ಜಸ್ಟ್ 2 months ಇರೋ ಕಾರಣದಿಂದ ನೋಡಿ, ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಸ್ಟ್ರಾಟಜಿನ ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡು ನೀವು ಉಪಯೋಗ ಮಾಡಿಕೊಂಡು ಇದನ್ನು 4 ರಿಂದ 5 ಬಾರಿ ರಿವಿಷನ್ ಮಾಡಿಬಿಟ್ರೆ ನಿಮ್ಮ ಸೆಲೆಕ್ಟ್ ಆಗುವ ಪಾಸಿಬಿಲಿಟೀಸ್ ತುಂಬಾ ಇರುತ್ತೆ. ಅರ್ಥ ಆಯ್ತಾ? ಇಷ್ಟು ಓಪನ್ ಆಗಿ ಯಾರೂ ಹೇಳಲ್ಲ, ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ನಿಮ್ಮ ಥರ ಆಸ್ಪಿರೆಂಟ್ ಆಗಿದ್ದೀನಿ ನೋಡಿ. ಅದು ಪಕ್ಕಾ ಸೊ ಎಕ್ಸಾಮ್ನ ತುಂಬ ಹತ್ತಿರದಿಂದ ನೋಡಿರ್ತಕ್ಕಂಥ ವ್ಯಕ್ತಿ ನಾನು. ಅರ್ಥ ಆಯ್ತಾ? ಸೊ ನಾನೇ ಅಲ್ಲ, ಯಾರೆಲ್ಲ ಸೀರಿಯಸ್ ಆಗಿ ಸ್ಟಡಿ ಮಾಡ್ತಿರ್ತಾರೋ ಅವರೆಲ್ಲ ಎಕ್ಸಾಮ್ನ ತುಂಬ ಹತ್ತಿರದಿಂದ ನೋಡಿರ್ತಾರೆ. ಸೊ ಯಾವ ರೀತಿ ಇರುತ್ತೆ ಅಂತ ಪ್ಯಾಟ್ರನ್ನು. ಸೊ ಅದಕ್ಕೋಸ್ಕರ ಇದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. 100% ನೀವು ಸೆಲೆಕ್ಷನ್ ಆಗೋದ್ರಲ್ಲಿ ಬೇರೆ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಬಟ್ ಏನಪ್ಪ ಅಂದರೆ, ನೀವು 75 to 80 ಕ್ವಶನ್ಸ್ನ ರೈಟ್ ಹಾಕ್ತೀರಾ. ಇದನ್ನು ಯಾವಾಗ ಅಂದರೆ 3 ರಿಂದ 4 ಬಾರಿ ರಿವಿಷನ್ ಮಾಡಬೇಕು. ನೋಡಿ, ಇನ್ನೊಂದು ಸಕ್ಸಸ್ದು ಕೀ ಏನಪ್ಪ ಅಂದರೆ, ನಾವು ಒಂದು ಬೌಂಡ್ರಿಯಲ್ಲಿ ಇಟ್ಕೋಬೇಕು ಈ ಸ್ಟ್ರಾಟಜಿನ. ಸರಿ, ಯಾರೋ ಬಂದು ಒಂದು ಬುಕ್ ಓದ್ತಾ ಇರ್ತೀರಾ. ಸೊ ಯಾರೋ ಬಂದು ಇದು ಚೆನ್ನಾಗಿದೆ ಬುಕ್ ಅಂದಿದ ತಕ್ಷಣ ಅದಕ್ಕೆ ಜಂಪ್ ಆಗಬಾರ್ದು. ಎಲ್ಲ ಬುಕ್ಸ್ನಲ್ಲೂ ಒಂದೇ ಇನ್ಫಾರ್ಮೇಷನ್ ಇರುತ್ತೆ. ಅರ್ಥ ಆಯ್ತಾ? ಸೊ ಆದರೆ ಬುಕ್ಸ್ ಅನ್ನೋದು ಯೂನಿವರ್ಸಲ್. ಸೊ PCಗೆ, PSIಗೆ, SDA, FDA ಮತ್ತು ಸೊ UPSC ಇಂತಹ ಎಕ್ಸಾಮ್ಸ್ಗೆಲ್ಲನೂ GK ಪೇಪರ್ ಅಂತ ಬಂದಿದ ತಕ್ಷಣವೇ ಬುಕ್ಸ್ ಎಲ್ಲ ಸೇಮ್ ಇರುತ್ತೆ. ಕೆಲವೊಂದು ಬುಕ್ಸ್ ಫೇಮಸ್ ಇರುತ್ತೆ, ಮೊನ್ನೆ ಹೇಳಿದ್ದೀನಿ ಬುಕ್ ಲಿಸ್ಟ್. ಆದರೆ ಎಕ್ಸಾಮ್ ಕ್ರ್ಯಾಕ್ ಮಾಡ್ತಕ್ಕಂಥ ಸ್ಟ್ರಾಟಜೀಸ್ ಡಿಫ್ರೆಂಟ್ ಆಗಿಬಿಡುತ್ತೆ. ಲೈಕ್ PCಗೆ ಸಪ್ರೇಟ್ ಸ್ಟ್ರಾಟಜಿ ಇರುತ್ತೆ, PSIಗೆ PCಗೆ ಒಂದು ಪೇಪರ್ 2ನಲ್ಲಿ ಹೆಚ್ಚು ಕಡಿಮೆ ಒಂದೇ ಇರುತ್ತೆ. ಆದರೆ PSI ಹೆವಿ ಇರುತ್ತೆ ಬಿಡಿ. ಸೊ ಮತ್ತು SDAಗೆ ಸಪ್ರೇಟ್ ಸ್ಟ್ರಾಟಜಿ, FDAಗೆ, PDOಗೆ, UPSCಗೆ ಸಪ್ರೇಟ್ ಸ್ಟ್ರಾಟಜಿಗಳಿರುತ್ತೆ. ಸಬ್ಜೆಕ್ಟ್ಗಳು ಮಾತ್ರ ಒಂದೇ ಇರುತ್ತೆ, ಹೆವಿ ಆಗಿರುತ್ತೆ. ಅರ್ಥ ಆಯ್ತಾ? ಎಕ್ಸಾಮ್ ಲೆವೆಲ್ ಜಾಸ್ತಿ ಆಗ್ತಾ ಹೋದಂಗೆ ನಾವು ಇಷ್ಟು ತಿಳ್ಕೊಬೇಕು ಮೊದಲು. ಹಾಗಾದರೆ ನೋಡಿ, ಪಕ್ಕಾ ಸ್ಟ್ರಾಟಜಿ CRDRಗೆ ಅಂತ ಅದರಲ್ಲಿ ಏನಿದೆಯಪ್ಪ ಅಂತ ನೋಡೋಣ. ಫಸ್ಟು ಸಬ್ಜೆಕ್ಟ್ ವೈಸು ಶೂರ್ ಶಾರ್ಟ್ ಟಾಪಿಕ್ಸ್ ಅಂತ ಹೇಳಿದ್ದೀವಿ. ಯಾವ್ಯಾವ ಸಬ್ಜೆಕ್ಟ್ಸು ಹಾಗಾದರೆ ಯಾವ್ಯಾವ ಸಬ್ಜೆಕ್ಟ್ಸು ಅಂತ ನೋಡೋದಾದರೆ, ಫಸ್ಟು ಹಿಸ್ಟ್ರಿ ಬರುತ್ತೆ, ಇತಿಹಾಸ ಬರುತ್ತೆ. ಇತಿಹಾಸದಲ್ಲಿ ಮೇನ್ ಏನೇನಿದೆಯಪ್ಪ? ಇತಿಹಾಸದಲ್ಲಿ ಇರ್ತಕ್ಕಂತಹದ್ದು ಪ್ರಾಚೀನ ಕಾಲದ ಇತಿಹಾಸ, ಮಧ್ಯಕಾಲೀನ ಇತಿಹಾಸ, ಆಧುನಿಕ ಭಾರತದ ಇತಿಹಾಸ ಮತ್ತು ನಮ್ಮ ಕರ್ನಾಟಕ ಇತಿಹಾಸ. ಅರ್ಥ ಆಯ್ತಾ? ಇಷ್ಟು ಇತಿಹಾಸನೂ ಡಿವೈಡ್ ಮಾಡಿದ್ದಾರೆ. UPSCಗೆ ಹೋದರೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಇನ್ನೂ ಸೊ ಲೆವೆಲ್ ಡಿಫ್ರೆಂಟಾಗಿ ಆಗುತ್ತೆ. KS UPSCಗೆ ಹೋದರೆ ಅದು ಲೆವೆಲ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬಟ್ ಇಲ್ಲಿ ನಾನು ಮೇನ್ ಫೋಕಸ್ ಮಾಡ್ತಾ ಇರ್ತಕ್ಕಂಥದ್ದು PC ಬಗ್ಗೆ. ಅರ್ಥ ಆಯ್ತಾ? ಇತಿಹಾಸದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಬರುತ್ತೆ ಫ್ರೆಂಡ್ಸ್. ನೀವು ಎನಿ ಟೈಮ್ ಯಾವುದೇ ಕ್ವಶನ್ ಪೇಪರ್ ತೆಗೆದು ನೋಡಿ, ಶಿಲೆಗಳ ಬಗ್ಗೆ ಒಂದು ಕ್ವಶನ್ ಕೇಳಿರ್ತಾನೆ. ಶಿಲೆಗಳು, ಸೊ ಅಶೋಕನ ಶಿಲೆಗಳಾಯಿತು, ನಮ್ಮ ಕರ್ನಾಟಕದ ಇತಿಹಾಸದಲ್ಲಿರ್ತಕ್ಕಂತಹ ಶಿಲೆಗಳಾಯಿತು, ಮತ್ತು ಈ ರೀತಿ ಶಿಲೆಗಳ ಬಗ್ಗೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ.
ಸೊ ಮತ್ತು ಇನ್ನೊಂದೇನಪ್ಪ ಅಂದರೆ ಸೊ ಯುದ್ಧಗಳ ಬಗ್ಗೆ, ಕದನಗಳ ಬಗ್ಗೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಸೊ ಮ್ಯಾಕ್ಸಿಮಮ್ 90%. ಸೊ ಮತ್ತು ಇನ್ನು ಡಿಫ್ರೆಂಟ್ ಬುಕ್ಸ್ ಬಗ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇರುತ್ತೆ. ಈ ರೀತಿ ನಾನು ನಿಮಗೆ ಆಲ್ರೆಡಿ ಮಾಡ್ತಾ ಹೋಗ್ತಾ ಇದ್ದೀನಿ ಪಿ ಸಿ ಕೋರ್ಸ್ನಲ್ಲಿ. ಇಲ್ಲಿ ಒಂದು 15ರಿಂದ 20 ಟಾಪಿಕ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಇತಿಹಾಸನ 15ರಿಂದ 20 ಟಾಪಿಕ್ಸ್ನಲ್ಲಿ ಸೊ ಇತಿಹಾಸನ ಮುಗಿಸೋಕ್ಕೆ ಟ್ರೈ ಮಾಡೋಣ. ನೋಡಿ ಸಿಂಪಲ್ ಆಗಿ ಇಷ್ಟೇ. ಇಲ್ಲಿ ನೋಡಪ್ಪ, ಇಲ್ಲಿ ಒಂದು ರನ್ನಿಂಗ್ ರೇಸ್ ಇದೆ ಅಂದರೆ ಸೊ ಪ್ರತಿಯೊಬ್ಬರು ರನ್ ಮಾಡಲಿಕ್ಕೆ, ಪಾಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಅಲ್ವಾ. ನಾವು ಅದು ಯಾವ ರೀತಿ ನಮ್ಮ ಹಿಂದೆ ಅದರ ಹಿಂದೆ ಇರತಕ್ಕಂಥ ಎಫರ್ಟ್ಸ್ ಇರುತ್ತೆ, ಪ್ರಾಕ್ಟೀಸ್ ಇರುತ್ತೆ. ಸೊ ಅದು ಇಂಪಾರ್ಟೆಂಟ್, ಅರ್ಥ ಆಯ್ತಾ. ಸೊ ಒಂದು ಬುಕ್ನ ಈ 3-4 ತಿಂಗಳಾಗುತ್ತೆ ಓದೋದು, ಒಂದು ಇತಿಹಾಸದ ಬುಕ್ನ. ಸೊ ಆದ್ರೂ ಅಲ್ಲಿ ಕ್ವಶನ್ಸ್ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಬಟ್ ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಸಿಂಪಲಾಗಿ ಓಲ್ಡ್ ಕ್ವಶನ್ ಪೇಪರ್ಸ್ನ ರೆಫರ್ ಮಾಡಿಬಿಟ್ಟು ಮತ್ತು ಇಂಪಾರ್ಟೆಂಟ್ ಟಾಪಿಕ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಒಂದು 15ರಿಂದ 20 ಟಾಪಿಕ್ಸ್ನ ಮಾಡಿರ್ತೀವಿ. ಅದನ್ನು ನಾವು ಮಾಡ್ಕೊಂಡು ಬಿಟ್ಟರೆ ನೀವು ಸೊ ಮೋರ್ ದೆನ್ ನಿಮ್ಮದು 80% ಇತಿಹಾಸ ಮುಗ್ದಂಗೆ ಇಲ್ಲಿ, ಅರ್ಥ ಆಯ್ತಾ. 80% ಇತಿಹಾಸ ಮುಗ್ದಂಗೆ 15ರಿಂದ 20 ಟಾಪಿಕ್ಸ್ನಲ್ಲಿ, ಅರ್ಥ ಆಯ್ತಾ. ಆ ಟಾಪಿಕ್ಸು ಅಪ್ಕಮಿಂಗ್ ಡೇಸ್ನಲ್ಲಿ ಹೇಳ್ತೀವಿ, ಇಲ್ಲಾಂದರೆ ಇದು 3-4 ಗಂಟೆ ಆಗಿಬಿಡುತ್ತೆ ವಿಡಿಯೋ. ಸೊ ಬೇಕಾಗಿಲ್ಲ, ಒಂದೊಂದು ಸಬ್ಜೆಕ್ಟ್ ವೈಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತಲೇ ಒಂದೊಂದು ಸೆಷನ್ ಮಾಡಿಬಿಟ್ಟು ನಿಮಗೆ ತಿಳಿಸ್ಕೊಡ್ತೀವಿ ಒಂದೊಂದು ವಿಡಿಯೋ ಮುಖಾಂತರ, ಅರ್ಥ ಆಯ್ತಾ. ಇಷ್ಟಿರಲಿ. ನೆಕ್ಸ್ಟ್ ನೋಡಿ, ನಮ್ಮ ಸಂವಿಧಾನ ಓಕೆನಾ. ಸಂವಿಧಾನದಲ್ಲಿ ಏನಿದೆ ಅಪ್ಪ, ಓಕೆ, ಸಂವಿಧಾನ ಓಕೆ. ಸೊ ಸಂವಿಧಾನದಲ್ಲಿ ಏನೇನು ಬರುತ್ತೆ? ಸಂವಿಧಾನದಲ್ಲಿ ಪ್ರಸ್ತಾವನೆ ಬರುತ್ತೆ, ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಬರುತ್ತೆ, ರಿಟ್ಟುಗಳು ಬರುತ್ತೆ, ಮೂಲಭೂತ ಕರ್ತವ್ಯಗಳು ಬರುತ್ತೆ, DPSP ಬರುತ್ತೆ, ಮತ್ತು ಕೇಂದ್ರ ಸರ್ಕಾರ ಬರುತ್ತೆ, ರಾಜ್ಯ ಸರ್ಕಾರ ಬರುತ್ತೆ, ಅರ್ಥ ಆಯ್ತಾ. ಎಲೆಕ್ಷನ್ ಕಮಿಷನ್ ಬರುತ್ತೆ, ಇವೆಲ್ಲ ಬರುತ್ತೆ. ನಾನು ಕಂಪ್ಯಾರಿಸನ್ ಮಾಡಿ ತಿಳಿಸ್ಕೊಡ್ತೀನಿ. ಲೈಕ್ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಡಿಫ್ರೆನ್ಸ್ ಏನಿದೆ, ಕೇಂದ್ರ ಸರ್ಕಾರ ಯಾವ ವಿಧಿಗಳಿಂದ ಸ್ಟಾರ್ಟ್ ಆಗುತ್ತೆ, ರಾಜ್ಯ ಸರ್ಕಾರ ಯಾವ ವಿಧಿಗಳಿಂದ ಸ್ಟಾರ್ಟ್ ಆಗುತ್ತೆ. ಸೊ ಮತ್ತು ಎಲೆಕ್ಷನ್ ಕಮಿಷನ್ ಕೇಂದ್ರದಲ್ಲಿ ಯಾವ ರೀತಿ ವರ್ಕ್ ಮಾಡುತ್ತೆ, ರಾಜ್ಯದಲ್ಲಿ ಯಾವ ರೀತಿ ವರ್ಕ್ ಮಾಡುತ್ತೆ. ಸೊ ಮತ್ತು ಅಡ್ವೊಕೇಟ್ ಜನರಲ್ ಏನು, ಅದೇ. ಸೊ ಮತ್ತು ಅಟಾರ್ನಿ ಜನರಲ್ ಅಂದರೆ ಏನು, ಇವೆಲ್ಲ ಕ್ಲೀನಾಗಿ ಡೀಟೇಲಾಗಿ ನಾನು ನಿಮಗೆ ಒಂದು 20 ಟಾಪಿಕ್ಸ್ ಅಂದ್ಕೊಳ್ಳಿ, ಒಂದು 20ರಿಂದ 25 ಟಾಪಿಕ್ಸ್ನಲ್ಲಿ ಮೋರ್ ದೆನ್ 80% ಸಂವಿಧಾನವನ್ನು ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ, ಅರ್ಥ ಆಯ್ತಾ. ಸೊ ನೆಕ್ಸ್ಟು ಅದಾದ ನಂತರ ಭೂಗೋಳಶಾಸ್ತ್ರ ಸಮೇತ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಭೂಗೋಳದಲ್ಲಿ ನಾವು ಯಾವ ರೀತಿ ಡಿವೈಡ್ ಮಾಡ್ಕೋಬೇಕಂದ್ರೆ ಮ್ಯಾಪಿಂಗ್ ತುಂಬಾ ಇಂಪಾರ್ಟೆಂಟ್. ಮ್ಯಾಪ್ಸ್ ಬಗ್ಗೆ ಪ್ರತಿಯೊಂದು, ಅದು PCನೇ ಆಗಿರಲಿ PSIನೇ ಆಗಿರಲಿ, ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಸಮ್ಟೈಮ್ಸ್ 2 ಕ್ವಶನ್ಸ್ ಬರೋ ಚಾನ್ಸಸ್ಸು ಇರುತ್ತೆ. ಅದಾದ ನಂತರ ಸೊ ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಂತಕ್ಕಂಥದ್ದು ಒಂದಿದೆ. ಸೊ ಅದಾದ ನಂತರ ನಮ್ಮ ಭಾರತದ ಭೂಗೋಳಶಾಸ್ತ್ರ ಮತ್ತು ನಮ್ಮ ಕರ್ನಾಟಕದ ಭೂಗೋಳನ ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ನದಿ ಸಿಸ್ಟಮ್, ನದಿ ವ್ಯವಸ್ಥೆ ಆಯಿತು, ಮತ್ತು ವ್ಯವಸಾಯ ಆಯಿತು, ವಾಯುಗುಣ ಮತ್ತು ಹವಾಮಾನ ಮತ್ತು ವಾಯುಗುಣ ಆಯಿತು. ಇವನ್ನೆಲ್ಲ ಜಸ್ಟ್ ಒಂದು ನಾವು ಎಷ್ಟು ಟಾಪಿಕ್ಸಲ್ಲಿ ಕವರ್ ಮಾಡೋಣ ಅಂದರೆ ಒಂದು 20 ಟಾಪಿಕ್ಸ್ನಲ್ಲಿ ಇದನ್ನು ನಾನು ಕವರ್ ಮಾಡಿಬಿಡೋಣ. ನೆಕ್ಸ್ಟ್ ಇದಾದ ನಂತರ ನಮಗೆ ಇರ್ತಕ್ಕಂಥದ್ದು ಮಾನಸಿಕ ಸಾಮರ್ಥ್ಯದಲ್ಲಿ ಪ್ರಾಬ್ಲಮ್ಸ್ ಆ್ಯಂಡ್ ಟ್ರೈನ್ಸ್ ಆಯಿತು, ಬೋಟ್ಸ್ ಆ್ಯಂಡ್ ಸ್ಟ್ರೀಮ್ ಆಯಿತು. ಸೊ ಮತ್ತು ಇನ್ನು ಹಲವಾರು ರೀತಿಯಾದಂಥ ಡೈರೆಕ್ಷನ್ಸ್ ಆಯಿತು, ಆಲ್ಫಾಬೆಟಿಕ್ ಅದೇ ಚೇಂಜಸ್, ಕೋಡಿಂಗ್ ಡಿಕೋಡಿಂಗ್ ಆಯಿತು. ಸೊ ಅರ್ಥ ಆಯ್ತಾ. ಇವನ್ನೆಲ್ಲ ಸೀರೀಸ್ ಆಯಿತು. ಇವನ್ನೆಲ್ಲ ನಾವು ಇಂಪಾರ್ಟೆಂಟ್ ಇರ್ತಕ್ಕಂಥ ಒಂದು 10ರಿಂದ 15 ಟಾಪಿಕ್ಸ್ನ ತೆಗೆದುಕೊಂಡು ಅದರ ಬಗ್ಗೆ ಮಾಡಿಬಿಡೋಣ, ಡಿಸ್ಕಸ್ ಮಾಡೋಣ, ಅರ್ಥ ಆಯ್ತಾ. ಪ್ರಾಕ್ಟೀಸ ಮಾಡಿಸೋಣ, ಅರ್ಥ ಆಯ್ತಾ. ಅದಾದ ನಂತರ ಸಾಮಾನ್ಯ ವಿಜ್ಞಾನದಲ್ಲಿ ನಮ್ಮ ಜೀವಶಾಸ್ತ್ರ ಬರುತ್ತೆ, ಕೆಮಿಸ್ಟ್ರಿ ಬರುತ್ತೆ, ಹಾಗೆಯೇ ಫಿಸಿಕ್ಸ್ ಬರುತ್ತೆ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹಲವಾರು ವಿಷಯಗಳಿದೆ, ಇಂಪಾರ್ಟೆಂಟು. ಅದರಲ್ಲಿ ಇನ್ನೂ ಒಂದು 20 ಟಾಪಿಕ್ಸ್ ಸೆಲೆಕ್ಟ್ ಮಾಡಿಕೊಂಡು ಮೇಯ್ನು ಅವನ್ನೆಲ್ಲ ನಾವು ಅಪ್ಕಮಿಂಗ್ ಡೇಸ್ನಲ್ಲಿ ನಿಮಗೆ ಸಪ್ರೇಟಾಗಿ ಒಂದು ಸೆಷನ್ ಮಾಡಿಬಿಟ್ಟು ಸಾಮಾನ್ಯ ವಿಜ್ಞಾನದಲ್ಲಿ ಬರ್ತಕ್ಕಂಥ ವಿಷಯಗಳು ಅಂತ ನಿಮಗೆ ಕೊಡ್ತೀವಿ. ಅಲ್ಲೇ ಸೈನ್ಸ್ ಆ್ಯಂಡ್ ಟೆಕ್ನು, DRDO, ISRO ಎಲ್ಲ ಅಲ್ಲೇ ಸೇರ್ಕೊಂಡ್ಬಿಡುತ್ತೆ. ಸೊ ಎಲ್ಲ ಮತ್ತು ಬಯೋಟೆಕ್ನಾಲಜಿಗೆ ಸಂಬಂಧಪಟ್ಟಿದ್ದೆಲ್ಲ ಅಲ್ಲೇ ಸೇರಿಕೊಳ್ಳುತ್ತೆ. ಅದನ್ನೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ನ ನಿಮಗೆ ಶೇರ್ ಮಾಡ್ತೀವಿ, ಓಕೆ ಆಯಿತಾ. ಅದಾದ ನಂತರ ನೆಕ್ಸ್ಟು ಮಾನಸಿಕ ಸಾಮರ್ಥ್ಯ ಆಯ್ತಲ್ಲ. ಸೊ ಸಾಮಾನ್ಯ ವಿಜ್ಞಾನ ಆಯಿತು. ಅರ್ಥಶಾಸ್ತ್ರದಲ್ಲಿ ಸೊ ನಾವು ಫಸ್ಟ್ ತಿಳ್ಕೊಬೇಕಾಗಿರೋದು ಕೆಲವೊಂದು ಡೆಫಿನೇಷನ್ಸ್ ಬರುತ್ತೆ ಅರ್ಥಶಾಸ್ತ್ರದಲ್ಲಿ, ಅದನ್ನು ತಿಳ್ಕೊಬೇಕು. ಮೊನ್ನೆನೇ ಹೇಳಿದ್ದೀನಿ, RBI ಬಗ್ಗೆ ತಿಳ್ಕೊಬೇಕು, ಮತ್ತು ಶೇರ್ ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕು, BSE, SEBI ಇವುಗಳ ಬಗ್ಗೆ ಎಲ್ಲ ತಿಳ್ಕೊಬೇಕು.
ಹಾಗೆಯೇ ಇನ್ನೂ ಹಲವಾರು ರೀತಿಯಾದಂಥ ಅದರಲ್ಲಿ ಒಂದು 10ರಿಂದ 12 ಟಾಪಿಕ್ಸ್ ಇರುತ್ತೆ, ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಕಂಪ್ಯೂಟರ್ಸ್ ಬಗ್ಗೆ ಅದನ್ನು ಅಷ್ಟೊಂದು ಡಿಫಿಕಲ್ಟ್ ಅಲ್ಲ, ತುಂಬ ಈಸಿನೇ ಇರುತ್ತೆ ಕಂಪ್ಯೂಟರ್ಸು. ಆದರೆ MCQsನ ಸಾಲ್ವ್ ಮಾಡಬೇಕಾಗುತ್ತೆ, ಕಂಪ್ಯೂಟರ್ಸ್ನಲ್ಲಿ MCQsನ ಬಿಡಿಸ್ಬೇಕಾಗುತ್ತೆ, ತುಂಬಾ ಇಂಪಾರ್ಟೆಂಟು. ಮತ್ತು ಕರೆಂಟ್ ಅಫೇರ್ಸ್ ತುಂಬ ಜನ ತುಂಬ ರೀತಿಯಲ್ಲಿ ಒಂದು ಭಯ ಪಡ್ತಾರೆ ಕರೆಂಟ್ ಅಫೇರ್ಸ್ ಅಂದಿದ ತಕ್ಷಣವೇ. ಸೊ ಕರೆಂಟ್ ಅಫೇರ್ಸ್ ತುಂಬ ಈಸಿ ಇರುತ್ತೆ, ನಾವು ಡೈಲಿ ಸ್ಟ್ರೆಸ್ ತೊಗೊಂಡು ಓದಿದ್ರೆ ಭಯನೇ ಆಗುತ್ತೆ, ಅರ್ಥ ಆಯ್ತಾ, ತುಂಬ ಹೆವಿ ಆಗಿಬಿಡುತ್ತೆ. ಸೊ ನೋಡಿ PCPS ಎಕ್ಸಾಮ್ಗೆ 1 ಇಯರ್ದು ಮ್ಯಾಕ್ಸಿಮಮ್ ಆಗೋಯ್ತದು, ಕೇಳೋದೇ 6 ಮಂತ್ಸ್ದು, 1 ಇಯರ್ದು ನಾವು ಪ್ರಿಪೇರ್ ಆಗಿಬಿಟ್ರೆ ಯಾವುದೇ ಕಾರಣಕ್ಕೂ ಒಂದು ಕ್ವಶನ್ನು ಮಿಸ್ ಆಗಲ್ಲ, ಅರ್ಥ ಆಯ್ತಾ. ಸೊ ಹಾಗಾದರೆ ಈ ಕರೆಂಟ್ ಅಫೇರ್ಸ್ನಲ್ಲಿ ಯಾವ ರೀತಿ ಓದಬೇಕು ಅಂದರೆ ಡೈಲಿ ಒಂದು ಕಣ್ಣು ಹಾಕಬೇಕು ಕರೆಂಟ್ ಅಫೇರ್ಸ್ ಬಗ್ಗೆ. ಜೊತೆಗೆ ನಾವು ಮೇಯ್ನು ಕ್ಯಾಟಗರಿ ವೈಸ್ ಕರೆಂಟ್ ಅಫೇರ್ಸ್ ಅಂತ ಬರುತ್ತೆ, ಕ್ಯಾಟಗರಿ ವೈಸ್ ಕರೆಂಟ್ ಅಫೇರ್ಸು ತುಂಬಾ ಇಂಪಾರ್ಟೆಂಟ್. ಹಾಗಾದರೆ ಕ್ಯಾಟಗರಿ ವೈಸ್ ಕರೆಂಟ್ ಅಫೇರ್ಸ್ನಲ್ಲಿ ಏನೇನು ಬರುತ್ತಪ್ಪ? ಸೊ ಫಸ್ಟ್ ನೋಡಿ, ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕರೆಂಟ್ ಅಫೇರ್ಸು ಇರುತ್ತೆ, ಅದನ್ನು ಓದ್ಕೋಬೇಕಾಗುತ್ತೆ ನಾವು. ಸೊ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕರೆಂಟ್ ಅಫೇರ್ಸ್ ಇರುತ್ತೆ, ಅದನ್ನು ಓದ್ಕೋಬೇಕು. ಅಪಾಯಿಂಟ್ಮೆಂಟ್ಸ್ ನೇಮಕಗಳಾಗಿರುತ್ತೆ, ಅದನ್ನು ಓದ್ಕೋಬೇಕಾಗುತ್ತೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ದಿನಗಳು ಅಂದರೆ ಸೊ ಲೈಕ್ ಇಂಪಾರ್ಟೆಂಟ್ ಡೇಟ್ಸ್ ಬರುತ್ತೆ, ಅದನ್ನು ಓದ್ಕೋಬೇಕು ನಾವು, ಅರ್ಥ ಆಯ್ತಾ. ಲೈಕ್ September 16th ಓಝೋನ್ ಡೇ, ಅರ್ಥ ಆಯ್ತಾ. ಸೊ ಈ ರೀತಿ ಎಲ್ಲ ನಾವು ಓದಬೇಕು. ಮತ್ತು ಸೊ ಟೋಟಲ್ ಜನವರಿಯಿಂದ ಹಿಡಿದು ಡಿಸೆಂಬರ್ವರೆಗೂ ಯಾವುದೆಲ್ಲ ಬಂದಿರುತ್ತೆ ಡೇಸು, ಅವನ್ನೆಲ್ಲ ನಾವು ಓದ್ಕೋಬೇಕಾಗುತ್ತೆ, ಅರ್ಥ ಆಯ್ತಾ. ಸೊ ಮತ್ತೆ ಇನ್ನು ಹಲವಾರು ರೀತಿಯಾದಂಥ ಇಂಥವು ಒಂದು 15ರಿಂದ 16 ಟಾಪಿಕ್ಸ್ ಇದೆ, ಅವನ್ನೆಲ್ಲ ನಾವು ಕವರ್ ಮಾಡಿ. ಮತ್ತು ಇಂಡೆಕ್ಸಸ್ಸು, ಅರ್ಥ ಆಯ್ತಾ, ಎಕನಾಮಿಕ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಓದೋಣ, ಎಲ್ಲನೂ ನಾವು. ಸೊ ರಿಪೋರ್ಟ್ಸು, ಯಾವ್ಯಾವ ಸಂಸ್ಥೆ ಯಾವ ರಿಪೋರ್ಟ್ಸ್ನ ಬಿಡುಗಡೆ ಮಾಡುತ್ತೆ, ಸೊ ಇಂಡೆಕ್ಸಸ್ಸು, ಇವನ್ನೆಲ್ಲ ನಾವು ಕವರ್ ಮಾಡೋಣ, ಅರ್ಥ ಆಯ್ತಾ. ಅದು ತುಂಬ ಇಂಪಾರ್ಟೆಂಟ್, 90% ಇದರಿಂದನೇ ಬಂದಿರೋದು ನಮ್ಮ 545ನಲ್ಲೂ. ಸೊ ಇದೇ ಮೇನ್ ಇಂಪಾರ್ಟೆಂಟ್, ಇದನ್ನು ನೀವು ಫೋಕಸ್ ಮಾಡಬೇಕು. ಅಪ್ಕಮಿಂಗ್ ಡೇಸ್ನಲ್ಲಿ ಕ್ವಶನ್ ಪೇಪರ್ ಯಾವ ರೀತಿ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ, ಬಟ್ ನಮಗೆ ಗೊತ್ತಿರ್ತಕ್ಕಂಥ ಮಾಹಿತಿ 90% ಚಾನ್ಸಸ್ ಇದೆ ಅಂದರೆ ಅದನ್ನು ಯಾಕೆ ಬಿಡಬೇಕು, ಅದನ್ನು ನಾವು ಬಿಟ್ಟರೆ ಮುಗೀತು ಅಂತಾನೆ, ಅರ್ಥ ಆಯ್ತಾ. ಸೊ ಅದ್ರ ಜೊತೆಗೆ ಒಂದು ಕನ್ನಡ ಮ್ಯಾಗ್ಝಿನ್ ಓದಬೇಕು, ನಿಮಗೆ ಇಷ್ಟ ಬಂದಿದ್ದು ಯಾವುದಾದ್ರೂ ಒಂದು ಕನ್ನಡ ಮ್ಯಾಗ್ಝಿನ್ ಇಟ್ಕೊಂಡು ಓದ್ಕೊಳ್ಳಿ, ಅರ್ಥ ಆಯ್ತಾ. ಇಷ್ಟು ಮಾಡಿದ್ರೆ ಕರೆಂಟ್ ಅಫೇರ್ಸ್ ಮುಗಿಯುತ್ತೆ, ನೋ ನೀಡ್ ಟು ವರಿ. ನೆಕ್ಸ್ಟ್ ಆರ್ಟ್ ಆ್ಯಂಡ್ ಕಲ್ಚರ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್, ಅರ್ಥ ಆಯ್ತಾ. ಅದರಲ್ಲಿ ಸೊ ಬರುತ್ತೆ, ಅದನ್ನೆಲ್ಲ ಬುಕ್ಸ್ ಆಯಿತು, ಯಾವ್ಯಾವ ರಾಜ್ಯರು ಯಾವ್ಯಾವ ರಾಜಮನೆತನಗಳು ಏನೇನನ್ನ ಯೂಸ್ ಮಾಡ್ತಾಯಿದ್ರು, ಬರೆಯೋಕ್ಕೆ ಏನು ಯೂಸ್ ಮಾಡ್ತಾಯಿದ್ರು, ಅಡುಗೆ ಊಟ ಮಾಡ್ಕೊಳ್ಳೋಕೆ ಏನೆಲ್ಲ ಯೂಸ್ ಮಾಡ್ತಾಯಿದ್ರು, ಯಾವ ರೀತಿ ಮಡಕೆಗಳು ಯೂಸ್ ಮಾಡ್ತಾಯಿದ್ರು, ಮತ್ತು ಯಾವ್ಯಾವ ಆರ್ಕಿಟೆಕ್ಚರ್, ಟೆಂಪಲ್ ಆರ್ಕಿಟೆಕ್ಚರ್, ಯಾವ ದೇವಸ್ಥಾನ ಯಾವ ಕಾಲದಲ್ಲಿ ಯಾರ ಕಾಲದಲ್ಲೂ ಕಟ್ಟರು ಅದರ ಆರ್ಕಿಟೆಕ್ಚರ್ ಹೆಂಗಿದೆ. ಸೊ ಇದನ್ನೆಲ್ಲ ನಾವು ತಿಳ್ಕೊಬೇಕಾಗುತ್ತೆ, ಅದನ್ನು ತಿಳ್ಕೊಳ್ಳೋಣ, ನೋ ನೀಡ್ ಟು ವರಿ. ಮತ್ತು ಲಾಸ್ಟ್ ಪರಿಸರ ವಿಜ್ಞಾನದಲ್ಲಿ ಒಂದು 10ರಿಂದ 15 ಟಾಪಿಕ್ಸ್ ಬರುತ್ತೆ. ಮತ್ತೆ ಒನ್ಸ್ ಅಗೇನ್ ಲೈಕ್ ಸೊ ಗ್ಲೋಬಲ್ ವಾರ್ಮಿಂಗ್ ಆಯಿತು, ಜಾಗತಿಕ ತಾಪಮಾನ ಅಂತ ಕರೀತಾರೆ. ಮತ್ತು ಸೊ ಅದರಲ್ಲಿ ಡಿಫ್ರೆಂಟ್ ಆಗಿರತಕ್ಕಂತಹ ಒಂದು ಇಂಟರ್ನ್ಯಾಷನಲ್ ಸಂಸ್ಥೆಗಳು ಒಂದೊಂದು ರೀತಿಯಾದಂಥ ಒಂದು ಡಿಸಿಷನ್ಸ್ನ ತಗೊಂಡಿರ್ತಕ್ಕಂಥದ್ದು ಇದೆ. ಕಾಪ್ಸ್ ಅಂತಕ್ಕಂಥದ್ದು, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಕರಿತೀವಿ, ಇವೆಲ್ಲ ಇದೆ. ಅವನ್ನೆಲ್ಲ ನಾವು ಕ್ಲೀನಾಗಿ ಡಿಸ್ಕಸ್ ಮಾಡೋಣ, ಅರ್ಥ ಆಯ್ತಾ. ಇದು ನಮ್ಮ ಸ್ಟ್ರಾಟಜಿ ಆಗಿರುತ್ತೆ. ಸೊ ಇಂಪಾರ್ಟೆಂಟ್ ಸಬ್ಜೆಕ್ಟ್ಗಳ ಬಗ್ಗೆ ನಾನು ಹೇಳಿದ್ದೀನಿ, ಸಬ್ಜೆಕ್ಟ್ಗಳ ಬಗ್ಗೆ ಹೇಳಿದ್ದೀನಿ. ಇವುಗಳಲ್ಲಿ ನೀವು ಜಸ್ಟ್ ಒಂದು ನನಗೆ ಗೊತ್ತಿರೋ ಪ್ರಕಾರ ಸೊ ನೋಡಿ 15 ಟಾಪಿಕ್ಸ್ ಅಂತ ಜನರಲ್ ಆಗಿ ಇಟ್ಕೊಳ್ಳಿ, ಒಂದರಲ್ಲಿ ಜಾಸ್ತಿ ಇರುತ್ತೆ, ಒಂದೊಂದರಲ್ಲಿ ಕಡಿಮೆ ಇರುತ್ತೆ ಸಬ್ಜೆಕ್ಟ್ನಲ್ಲಿ. ಅಂಥದ್ದು ಒಂದು 11 ಅಂದರೆ ಅಪ್ರಾಕ್ಸಿಮೇಟ್ಲಿ 150 ಇಂಟು ಪ್ಲಸ್ 15 5 ಓಕೆ 165 ಓಕೆ 200 ಟಾಪಿಕ್ಸ್ನೇ ಇಟ್ಕೊಳ್ಳಿ. 200 ಟಾಪಿಕ್ಸ್ನ ನೀವು ಕವರ್ ಮಾಡ್ಕೊಂಡಿದ್ದೀರಾ ಅಂದರೆ ಸೊ ನಿಮ್ಮ ಸ್ಟ್ಯಾಟಿಕ್ದು ಮತ್ತು ಕರೆಂಟ್ ಅಫೇರ್ಸ್ದು ಏನೆಲ್ಲ ಇದೆ ಅಲ್ಲ ಅದೆಲ್ಲ ಮುಗ್ದೋಗುತ್ತೆ, ಅರ್ಥ ಆಯ್ತಾ. ಆದರೆ 200 ಟಾಪಿಕ್ಸ್ 11 ಬುಕ್ಸು 500 ಪೇಜಿದ್ದು ಓದೋದಕ್ಕಿಂತನೂ ಈ 200 ಟಾಪಿಕ್ಸ್ ಮೇಲೆ ತುಂಬ ಡೀಟೇಲ್ ಆಗಿ ಡೀಪಾಗಿ UPSC ಲೆವೆಲ್ಗೆ ಓದ್ಬಿಟ್ರೆ ನಾವು ಎಕ್ಸಾಮ್ ಯಾಕೆ ಕ್ಲಿಯರ್ ಆಗಲ್ಲ ಹೇಳಿ ಫ್ರೆಂಡ್ಸ್? ಎಕ್ಸಾಮ್ ಯಾಕೆ ಕ್ಲಿಯರ್ ಆಗಲ್ಲ? ನೀವೇ ಒಂದ್ಸರಿ ಯೋಚನೆ ಮಾಡಿ ನೋಡಿ. 500 ಪೇಜಸ್ ಇರೋದು, ಸೊ 10ರಿಂದ 11 ಬುಕ್ಗಳು ಓದೋದು ಹೇಗಿರುತ್ತೆ? ಜಸ್ಟ್ ಈ 200 ಟಾಪಿಕ್ಸ್ ಮೇಲೆ ಫೋಕಸ್ ಮಾಡೋದು ಏನಿರುತ್ತೆ? ನಾನು ಬೆಟ್ ಮಾಡಿ ಹೇಳ್ತೀನಿ ನಿಮಗೆ, ಈ 200 ಟಾಪಿಕ್ಸ್ ಇದೆ ಅಲ್ಲ, ಇವು ಎಷ್ಟು ಪವರ್ಫುಲ್ ಅಂದರೆ, ಸೊ ನೀವು ಓದ್ತಕ್ಕಂಥ 500 ಪೇಜ್ ಉಳ್ಳ ಬುಕ್ಸು 10ರಿಂದ 12 ಇದೆ ಅಲ್ಲ, ಆ ಬುಕ್ನಲ್ಲಿ ಇರ್ತಕ್ಕಂಥದ್ದು 80%
80% ಇದು ಕವರ್ ಮಾಡುತ್ತೆ. ನೋಡಿ, ಇಲ್ಲಿ ನಾವು ಯಾವುದೇ ರೀತಿಯಾದಂಥ ಸಬ್ಜೆಕ್ಟ್ನಲ್ಲಿ PhD ಮಾಡಲಿಕ್ಕೆ ಬರಲಿಲ್ಲ. ಸೊ ನಾವು ಬಂದಿರೋದು ಜಾಬ್ ತಗೊಳ್ಳಿಕ್ಕೆ ಈ 200 ಟಾಪಿಕ್ಸ್ ಇದೆ ಅಲ್ಲ, ತುಂಬಾ ಇಂಪಾರ್ಟೆಂಟ್. ನಾನು ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ. ಈವನ್ ನಾನು PSI ಆಸ್ಪಿರೆಂಟ್ ಆಗಿ ನಾನು ಫಸ್ಟ್ ಇದನ್ನೇ ಸ್ಟ್ರಾಟಜಿ ರೂಪಿಸ್ಕೊಂಡಿದ್ದೆ. ಮೊನ್ನೆ 545ನಲ್ಲಿ ಎಕ್ಸಾಮ್ ಬರೀಕ್ ಹೋದೆ. ಸೊ ಸೇಮ್ ಅಪ್ರಾಕ್ಸಿಮೇಟ್ಲಿ ಈ ರೀತಿನೇ ಇತ್ತು. ಸೊ ಹೌದು, ಪೇಪರ್ ಪ್ಯಾಟರ್ನ್ ಹೊಸದಿತ್ತು, ಲೆಂತಿ ಆಗಿತ್ತು, ಆದರೆ ಕಾನ್ಸೆಪ್ಟ್ಸ್ ಎಲ್ಲ ಇವೇ ಇತ್ತು. ಸೊ ನಾನು ಹೇಳ್ತಾ ಇದ್ದೀನಲ್ಲ, ಏನಾದರೂ ಸ್ಕ್ಯಾಮ್ ಇದ್ದಿದ್ದರೆ ನಾವು ಸೆಲೆಕ್ಷನ್ ಲಿಸ್ಟಲ್ಲಿ ಇರ್ತಾ ಇದ್ವಿ. ಓಪನ್ ಆಗಿ ಹೇಳ್ತಾ ಇದ್ದೀನಿ, ಅರ್ಥ ಆಯ್ತಾ? ಸೊ ಇಷ್ಟ ಆಯಿತು. ಸೊ ಇದಾದ ನಂತರ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಕರೆಂಟ್ ಅಫೈರ್ಸ್ ಆಗಲೇ ಹೇಳ್ಬಿಡಲ್ಲ ಅದರಲ್ಲೇ. ಸೊ ಓಕೆ, ಸೊ ನೆಕ್ಸ್ಟ್ ನೋಡೋಣ. ಒಂದು ಸೆಕೆಂಡ್ ಹಂಗೆ ರೀ. ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ಫ್ರೆಂಡ್ಸ್. ಮೆಂಟಲ್ ಎಬಿಲಿಟಿನೂ ಅಲ್ಲೇ ಹೇಳಿದ್ದೀನಿ. ಸೊ ಮೆಂಟಲ್ ಎಬಿಲಿಟಿಯಲ್ಲಿ ನೋಡಿ, ಮೆಂಟಲ್ ಎಬಿಲಿಟಿನ 2 ರೀತಿಯಲ್ಲಿ ಡಿವೈಡ್ ಮಾಡ್ತೀವಿ. ಅರ್ಥ ಆಯ್ತಾ? ಮೆಂಟಲ್ ಎಬಿಲಿಟಿನ 2 ರೀತಿಯಲ್ಲಿ ಡಿವೈಡ್ ಮಾಡ್ತೀವಿ. ರೀಸನಿಂಗ್ ಅಂತ ಕರಿತೀವಿ. ರೀಸನಿಂಗ್ ಅಂತಕ್ಕಂಥದ್ದು ಒಂದು, ಮತ್ತು ಆಪ್ಟಿಟ್ಯೂಡ್ ಅಂತಕ್ಕಂಥದ್ದು ಒಂದು. ಸೊ ರೀಸನಿಂಗಲ್ಲಿ ಏನೇನು ಬರುತ್ತೆ? ಡೈರೆಕ್ಷನ್ ಟೆಸ್ಟ್ ಬರುತ್ತೆ, ಬ್ಲಡ್ ರಿಲೇಷನ್ಶಿಪ್ ಬರುತ್ತೆ, ಮತ್ತು ಇದು ಕೋಡಿಂಗ್ ಡಿಕೋಡಿಂಗ್ ಬರುತ್ತೆ, ಇಂಥದ್ದು ಬರುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಇದರಲ್ಲಿ ಏನು ಬರುತ್ತೆ? ಏಜಸ್ ಬಗ್ಗೆ ಬರುತ್ತೆ, ಆವ್ರೇಜಸ್ ಬಗ್ಗೆ ಬರುತ್ತೆ, ಸೊ ಪಾರ್ಟ್ನರ್ಶಿಪ್ ಬಗ್ಗೆ ಬರುತ್ತೆ, ಮತ್ತು ಇನ್ನೂ ಏನೇನು ಬರುತ್ತೆ? ಪ್ರಾಬ್ಲಮ್ಸ್ ಆ್ಯಂಡ್ ಟ್ರೈನ್ಸ್ ಬಗ್ಗೆ ಬರುತ್ತೆ, ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಬರುತ್ತೆ, ಟೈಮ್ ಆ್ಯಂಡ್ ವರ್ಕ್. ಅರ್ಥ ಆಯ್ತಾ? ಇವೆಲ್ಲ ಬರುತ್ತೆ. ಸೊ ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಇನ್ನು ಡೀಟೇಲ್ ಆಗಿ ಅದ್ರ ಬಗ್ಗೆ ಸೊ ಕಲೆಕ್ಟ್ ಮಾಡಿಕೊಂಡು ಒಂದು 20 ಟಾಪಿಕ್ ಕೊಡ್ತೀನಪ್ಪ. 20 ಟಾಪಿಕ್ನ ಪಕ್ಕಾ ಪ್ರಿಪೇರ್ ಆಗಿಬಿಟ್ರೆ ಮೆಂಟಲ್ ಎಬಿಲಿಟಿ ಏನು ಅಷ್ಟು ಕಬ್ಬಿಣದ ಕರಳೆನೇ ಅಲ್ಲ ಅದು. ಅರ್ಥ ಆಯ್ತಾ? ನೆಕ್ಸ್ಟ್ ಓಲ್ಡ್ ಕ್ವಶನ್ ಪೇಪರ್ಸ್ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಅರ್ಥ ಆಯ್ತಾ? ಸೊ ಓಲ್ಡ್ ಕ್ವಶನ್ ಪೇಪರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟು. ನಾವು ಓಲ್ಡ್ ಕ್ವಶನ್ನ ಬಿಡೋಂಗೆ ಇಲ್ಲ. ಅರ್ಥ ಆಯ್ತಾ? ಸೊ ಹಾಗಾದರೆ ನೋಡಿ, ಇಷ್ಟೆಲ್ಲ ನಾವು ಮಾಡಿಕೊಂಡ್ರೆ ಸೊ ಎಕ್ಸಾಮ್ ಯಾಕೆ ಕ್ಲಿಯರ್ ಆಗಲ್ಲ ಹೇಳಿ? ಎಲ್ಲ ಕವರ್ ಆಗ್ತಿದೆಯಾ? ಇಲ್ಲ. ಓಲ್ಡ್ ಕ್ವಶನ್ಸ್ ಆದ ನಂತರ MCQs, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಬಿಡಿಸ್ಬೇಕು ನಾವು. ಬರೀ ಓಲ್ಡ್ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಅಲ್ಲ ಬಿಡಿಸೋದು, ಅದ್ರ ಜೊತೆಗೆ ಕೆಲವೊಂದು ಎಕ್ಸ್ಟ್ರಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ಬಿಡಿಸ್ಕೋಬೇಕಾಗುತ್ತೆ. ಅದನ್ನು ನಾನು ಹೇಳ್ತೀನಿ. ಇಷ್ಟು ನಮ್ಮ ಸ್ಟ್ರಾಟಜಿ ಆಯ್ತಲ್ಲ, ಇದರಲ್ಲಿ ನಾನು ನಿಮಗೆ ಏನು ಹೆಲ್ಪ್ ಮಾಡಬಲ್ಲೆ ಅಂತಕ್ಕಂಥದ್ದನ್ನು ನಾನು ಇವಾಗೇ ಹೇಳ್ತೀನಿ. ಇಷ್ಟು ಜನರಲ್ ಸ್ಟ್ರಾಟಜಿ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಇಷ್ಟು ನೀವು ಮಾಡಿಕೊಂಡ್ರೆ 100% 70 to 80 ಕ್ವಶನ್ಸ್ನ 75 to 80 ಕ್ವಶನ್ಸ್ನ ರೈಟ್ ಹಾಕ್ತೀರಾ. ಆದರೆ ಇಲ್ಲಿ ನಾನು ನಿಮಗೆ ಯಾವ ರೀತಿ ಹೆಲ್ಪ್ ಮಾಡಬಲ್ಲೆ ಅಂದರೆ, ನೋಡಿ ಹೇಳಿದ್ದೀನಲ್ಲ, ಸಬ್ಜೆಕ್ಟ್ ವೈಸ್ನ ಶೂರ್ ಶಾರ್ಟ್ ಟಾಪಿಕ್ಸ್ನೆಲ್ಲ ತೆಗೆದುಕೊಂಡು ಒಂದು 200 ಟಾಪಿಕ್ಸ್ನ ಈ ಟಾಪಿಕ್ಸ್ನ ತೆಗೆದುಕೊಂಡು ಇದ್ರ ಮೇಲೆ ನಾವು PC ಕೋರ್ಸ್ ಅಂತ ಮಾಡ್ತಾ ಇದ್ದೀವಿ. ಸ್ವಲ್ಪ ನಿಂತಿದೆ ಅದು. ಅರ್ಥ ಆಯ್ತಾ? ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರ್ತಕ್ಕ ಕಾರಣದಿಂದ ಎಲ್ಲ ನಾವೇ ಮಾಡ್ಕೊಳ್ಳೋ ಕಾರಣದಿಂದ ಅದನ್ನು ಸ್ವಲ್ಪ ನಿಂತಿದೆ. ಅರ್ಥ ಆಯ್ತಾ? ಸೊ ಇದು ಈ ರೀತಿ ಇದೆ. ಅರ್ಥ ಆಯ್ತಾ? ಸೊ 200 ಟಾಪಿಕ್ಸ್ನ ನಾವು ಕ್ಲೀನಾಗಿ ನಿಮ್ಮ ಮುಂದೆ ವಿತ್ ಸೊ ಡಿಟೇಲ್ಡ್ ಎಕ್ಸ್ಪ್ಲನೇಷನ್ ಲೈಕ್ UPSC ಲೆವೆಲ್ವರೆಗೂ ಇದನ್ನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಅರ್ಥ ಆಯ್ತಾ? ನಮ್ಮ PC ಕೋರ್ಸು ಇದನ್ನು ಆದಷ್ಟು ಬೇಗ ನಾವು ಮುಗಿಸ್ಬಿಡ್ತೀವಿ. ಅರ್ಥ ಆಯ್ತಾ? ಶೂಟ್ ಶಾರ್ಟಲ್ಲಿ ನಾನು ನಿಮಗೆ ಈ ಹೆಲ್ಪ್ ಮಾಡಬಲ್ಲೆ. ನೆಕ್ಸ್ಟು ನೋಡಿ, ಇದು ಕರೆಂಟ್ ಅಫೇರ್ಸ್ನಲ್ಲಿ ನಾನು ಹೇಳಿದ್ದೀನಿ ಯಾವ ರೀತಿ ಓದಬೇಕು. ಕರೆಂಟ್ ಅಫೇರ್ಸ್ ಅಂದರೆ ಡೈಲಿ ಕರೆಂಟ್ ಅಫೇರ್ಸು ಇಂಪಾರ್ಟೆಂಟ್ ನೋಡ್ಕೊತಾ ಇರಬೇಕು. ಡೈಲಿ ಕರೆಂಟ್ ಅಫೇರ್ಸ್ ಆಯಿತು. ಮತ್ತು ಇದು ಕ್ಯಾಟಗರಿ ವೈಸ್, CW ಅಂದರೆ ಕ್ಯಾಟಗರಿ ವೈಸ್ ಕರೆಂಟ್ ಅಫೇರ್ಸು. ಮತ್ತು ನಮ್ಮ ಸ್ಟೇಟ್ಗೆ ಸಂಬಂಧಪಟ್ಟಿದ್ದು ಯಾವುದಾದ್ರೂ ಒಂದು ಕನ್ನಡ ಮ್ಯಾಗ್ಝಿನ್ ಓದಿ ಅಂತ ಹೇಳಿದ್ದೀನಿ. ಪರ್ಟಿಕ್ಯುಲರಾಗಿ ಅದೇ ಇದೆ ಅಂತೆಲ್ಲ, ಯಾವುದಾದ್ರೂ ಒಂದು ಮ್ಯಾಗ್ಝಿನ್ ಓದಿ ಅಂತ ಹೇಳಿದ್ದೀನಿ. ಅರ್ಥ ಆಯ್ತಾ? ಸೊ ಜೊತೆಗೆ ಬರ್ನಿಂಗ್ ಇಶ್ಯೂಸ್ ಅಂತ ಬರುತ್ತೆ. ಬರ್ನಿಂಗ್ ಇಶ್ಯೂಸ್ ಬಗ್ಗೆ ಅದನ್ನು ನೋಡ್ಕೋಬೇಕಾಗುತ್ತೆ. ಅದನ್ನು ಲೀಸ್ಟ್ ಮಾಡಿ ನಿಮಗೆ ಕೊಡ್ತೀನಿ ನಾನು. ಅರ್ಥ ಆಯ್ತಾ? ಬರ್ನಿಂಗ್ ಇಶ್ಯೂಸ್ ಅಂತಲೇ ನಾವು ಸಪ್ರೇಟ್ ಸೆಷನ್ ಮಾಡ್ತಾ ಹೋಗೋಣ. ಸೊ ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ, ನಾನು ಆಲ್ರೆಡಿ ತುಂಬಾ ಜವಾಬ್ದಾರಿ ತಗೊಂಡಿರ್ತಕ್ಕಂಥ ಕಾರಣದಿಂದ ಸೊ ನಾನು ಕರೆಂಟ್ ಅಫೇರ್ಸ್ನ ವೀಕ್ಲಿ ಒನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಮೈನ್ ಡೈಲಿ ಕರೆಂಟ್ ಅಫೇರ್ಸ್ ನೀವೇ ಓದ್ಕೊಳ್ಳಿ. ನನ್ನ ಮೈನ್ ಫೋಕಸ್ಸು ಕ್ಯಾಟಗರಿ ವೈಸ್ ಮೇಲೆ ಇರುತ್ತೆ. ಸೊ ನೋಡಿ, ಕ್ಯಾಟಗರಿ ವೈಸ್ ಮೋರ್ ದೆನ್ 80% ಇದೇ ಗೇಮು. ಕ್ಯಾಟಗರಿ ವೈಸ್ದೇ ಗೇಮು. ಅರ್ಥ ಆಯ್ತಾ?
ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ, ಸೊ ಕ್ಯಾಟಗರಿ ವೈಸ್ ಕರೆಂಟ್ ಅಫೇರ್ನ ಡಿಸ್ಕಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಲೈಕ್ ವೀಕ್ಲಿ ಬೇಸಿಸ್ ಮೇಲೆ ಡಿಸ್ಕಸ್ ಮಾಡ್ತೀನಿ. ಇವತ್ತು ಡಿಫೆನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ರೆ ನೆಕ್ಸ್ಟ್ ಡಿಫೆನ್ಸ್ದು ವರ್ಷದ್ದೆಲ್ಲ ಡಿಸ್ಕಸ್ ಮಾಡ್ತೀನಿ. ಒಂದು ಸೆಷನ್ ತೊಗೊಂಡ್ಬಿಟ್ರೆ ವರ್ಷದ್ದೆಲ್ಲ ಏನೇನು ಡಿಫೆನ್ಸಲ್ಲಿ ನಡೆದಿದೆ ಎಲ್ಲನೂ ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ವೀಕ್ ಬಂದುಬಿಟ್ಟು ಸೈನ್ಸ್ ಆ್ಯಂಡ್ ಟೆಕ್ನಲ್ಲಿ DRDO, ಇಸ್ರೋ, ಇನ್ನು ನಾಸಾ, ಇವೆಲ್ಲ ಯಾವೆಲ್ಲ ಜಾಕ್ಸಾ, ಇವೆಲ್ಲ ಏನೆಲ್ಲ ಇದೆ ಅಲ್ಲ, ಸೊ ಅದ್ರ ಬಗ್ಗೆ ಎಲ್ಲ ಕ್ಲೀನಾಗಿ ಡಿಸ್ಕಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಮತ್ತು ಇನ್ನೊಂದು ವೀಕಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಿದ್ದು, ಎನ್ವೈರನ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಕರೆಂಟ್ ಅಫೇರ್ಸ್ನ ಎಲ್ಲ ಡಿಸ್ಕಸ್ ಮಾಡ್ತೀನಿ. ಸಪೋಸ್ ಏನಾದರೂ ಎಕ್ಸಾಮ್ ಹತ್ತಿರ ಬರ್ತಿದೆ ಅಂದರೆ ವೀಕ್ಲಿ 2 ಟಾಪಿಕ್ಸ್ನ ತಗೊಂಡು ಡಿಸ್ಕಸ್ ಮಾಡ್ತೀನಿ. ಯಾಕಂದರೆ ನಾನು ಒಬ್ಬ ಆಸ್ಪಿರೆಂಟ್ ಆಗಿರೋದ್ರಿಂದ ನಾನು ಓದ್ತಾ ಇರ್ತೀನಿ, ಅದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಅರ್ಥ ಆಯ್ತಾ? ಸೊ ನೋಡಿ, ನಾನು ಒಂದು ಕಿವಿ ಮಾತು ಕೊಡೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಾನೊಬ್ಬ ಪ್ರಾಮಾಣಿಕವಾಗಿರ್ತಕ್ಕಂಥ ಆಸ್ಪಿರೆಂಟ್. ನಾನು ಅಟ್ ಎನಿ ಕಾಸ್ಟ್ ಎಕ್ಸಾಮ್ ಕ್ಲಿಯರ್ ಮಾಡಬೇಕಂತಲೇ ಕೂತ್ಕೊಂಡಿರೋನು, PSI ಎಕ್ಸಾಮ್, ಓಕೆ, ಸಿವಿಲ್ ಎಕ್ಸ್ಪೆಷಲಿ. ಸೊ ನನಗೆ ಗೊತ್ತಿರೋದನ್ನೆಲ್ಲ ಫುಲ್ ನಿಮ್ಮ ಮೈಂಡಲ್ಲಿ ತುಂಬಿಡ್ತೀನಿ ನಾನು ಈ ಯೂಟ್ಯೂಬ್ ಮೂಲಕ. ಅರ್ಥ ಆಯ್ತಾ? ನೀವು ಅದನ್ನು ತೆಗೆದುಕೊಂಡ್ರೆ ಸೊ 100% ಎಕ್ಸಾಮ್ನ ಕ್ಲಿಯರ್ ಮಾಡ್ತೀರಾ. ಕ್ಲಿಯರ್ ಮಾಡೋ ಸಾಧ್ಯತೆಗಳಿರುತ್ತೆ, ನೀವು ಎಫರ್ಟ್ ಹಾಕಬೇಕು. ನೋಡಿ, ನಾವು ಓದ್ಕೊಂಡೇ ನಿಮ್ಗೆ ಇಷ್ಟೆಲ್ಲ ಮಾಡ್ತಾಯಿದ್ದೀವಿ. ಸೊ ನೀವು ಜಸ್ಟು ಇದನ್ನು ನೋಡಿಕೊಂಡು ಮಾಡ್ಕೊಳ್ಳೋದಕ್ಕೆ ಆಗಲ್ವಾ? ನೀವೇ ಹೇಳಿ. ಅರ್ಥ ಆಯ್ತಾ? ಇಷ್ಟು ಮಾಡಬೇಕು. ನೆಕ್ಸ್ಟ್ ಸ್ಟೇಟ್, ನೋಡಿ ಇಲ್ಲಿ ಕ್ಯಾಟಗರಿ ವೈಸ್ನಲ್ಲಿ ಏನಿರುತ್ತೋ ಅದೇ ಇದರಲ್ಲಿರುತ್ತೆ. ಕನ್ನಡ ಮ್ಯಾಗ್ಝಿನಲ್ಲಿ ಸ್ವಲ್ಪ ಆ್ಯಡ್ ಆಗಿರುತ್ತೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು, ಅದನ್ನು ಮ್ಯಾಗ್ಝಿನಿಂದ ಕವರ್ ಮಾಡಬೇಕು. ಸಪೋಸ್ ಇಲ್ಲಿ ಅಪಾಯಿಂಟ್ಮೆಂಟ್ಸ್ ಇರುತ್ತೆ, ಕ್ಯಾಟಗರಿ ವೈಸಲ್ಲಿ ಅಪಾಯಿಂಟ್ಮೆಂಟ್ ಕ್ಯಾಟಗರಿ ಅಂತ ಇರುತ್ತೆ, ಅದರಲ್ಲಿ ಆಲ್ರೆಡಿ ಅಪಾಯಿಂಟ್ಮೆಂಟ್ಸ್ ಎಲ್ಲ ಕವರ್ ಮಾಡಿರ್ತೀವಿ. ಅಪಾಯಿಂಟ್ಮೆಂಟ್ಸ್ನೇ ಮತ್ತೆ ಕನ್ನಡ ಮ್ಯಾಗ್ಝಿನಲ್ಲಿ ಕೊಟ್ಟಿರ್ತಾರೆ ಅವ್ರು ಫೋಟೋಗಳಾಗ್ಬಿಟ್ಟು. ಅರ್ಥ ಆಯ್ತಾ? ಇಂಥವ್ರು ಇದಕ್ಕೆ ಅಪಾಯಿಂಟ್ ಹಾಕಿದ್ದಾರೆ ಅಂತ. ಸೊ ಅದನ್ನು ಮತ್ತೆ ಇನ್ನೊಂದು ಸರಿ ನೋಡ್ಕೊಂಡ್ರೆ ನಿಮಗೆ ರಿವಿಷನ್ ಥರ ಆಗುತ್ತೆ. ಇದಿಲ್ಲಿ ಗೇಮ್ ಹಾರ್ಟ್ ಆಫ್ ದಿ ಕರೆಂಟ್ ಅಫೇರ್ಸ್ ಅಂದರೆ ಕ್ಯಾಟಗರಿ ವೈಸ್ ಕರೆಂಟ್ ಅಫೇರ್ಸ್, ಇದನ್ನು ತಿಳ್ಕೊಳ್ಳಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ನಾವು ಇಷ್ಟು ಮಾಡ್ತೀವಿ ಕರೆಂಟ್ ಅಫೇರ್ಸ್ಗೆ. ವೀಕ್ಲಿ 1 ಸೆಷನ್ ಕಂಡಕ್ಟ್ ಮಾಡ್ತೀನಿ. ನೆಕ್ಸ್ಟ್ ನೋಡಿ, ಮೆಂಟಲ್ ಎಬಿಲಿಟಿ ತುಂಬಾ ಈಸಿಯಾಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಯಾಕಂದರೆ ನಾನು ಆಲ್ರೆಡಿ ಒಂದು ಕೋಚಿಂಗ್ ತಗೊಂಡಿದ್ದೆ, ಅದನ್ನು ಬ್ಯಾಂಕಿಂಗ್ ಕೋಚಿಂಗು. ಸೊ ಅದಕ್ಕೋಸ್ಕರ ಇದು ತುಂಬ ಈಸಿ ಇದೆ. ಮೆಂಟಲ್ ಎಬಿಲಿಟಿ ಏನು ಅಷ್ಟೊಂದು ಕಷ್ಟನೇ ಇಲ್ಲ. ಮೆಂಟಲ್ ಎಬಿಲಿಟಿ ನಾವು ಫೋಕಸ್ ಮಾಡಬೇಕಾಗಿರೋದು ನೋಡಿ, ರೀಸನಿಂಗ್ ಪಾರ್ಟ್ ಅಂತ ಇದೆ. ಈ ರೀಸನಿಂಗ್ ಪಾರ್ಟ್ ಪ್ರತಿಯೊಬ್ಬನು ಮಾಡ್ತಾನೆ ಫ್ರೆಂಡ್ಸ್. ಇದನ್ನು 10th ಹುಡುಗನಿಗೆ ಕೊಟ್ಟರು ಮಾಡ್ತಾನೆ. ಅಂದರೆ 10th ಹುಡುಗನ ಏನು ಕಡಿಮೆ ಇಲ್ಲ, ಬಟ್ ತುಂಬ ಈಸಿ. ಎಂಥ ದೊಡ್ಡ ವಿದ್ಯಾರ್ಥಿ ಆದ್ರೂ ಇದು ಮಾಡಾಕ್ತಾನೆ, ಡೈರೆಕ್ಷನ್ಸ್ನ ಮಾಡಾಕ್ತಾನೆ. 4 ದಿಕ್ಕುಗಳು ಗೊತ್ತಿರಬೇಕಪ್ಪ. ಸೊ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಅಂತ ಗೊತ್ತಿರಬೇಕು. ಅರ್ಥ ಆಯ್ತಾ? ಇಷ್ಟು ಗೊತ್ತಿದ್ರೆ ಸಾಕು ನಮಗೆ. 4 ದಿಕ್ಕುಗಳು ಇರುತ್ತಲ್ಲ, ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಂತ ಇವು ಗೊತ್ತಿರಬೇಕು ನಮಗೆ ಅಷ್ಟೇ. ಅರ್ಥ ಆಯ್ತಾ? ಸೊ ಮತ್ತು ಬ್ಲಡ್ ರಿಲೇಷನ್ಶಿಪ್ನಲ್ಲಿ ಒಂದು ಫ್ಯಾಮಿಲಿ ಟ್ರೀಸ್ ಅಂತ ಬರುತ್ತೆ, ಫ್ಯಾಮಿಲಿ ಟ್ರೀಸ್, ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಬೇಸಿಕ್ಕಿಂದ ಹೇಳ್ಕೊಂಡು ಹೋಗ್ತೀನಿ. ಡಿಕೋಡಿಂಗ್ ತುಂಬಾ ಈಸಿ, ಅದು ಒಳ್ಳೆ ಗೇಮ್ ಮಾಡ್ದಂಗೆ ಇರುತ್ತೆ ಮೊಬೈಲ್ನಲ್ಲಿ ಅಷ್ಟೇ. ಸೊ ಇನ್ನು ಇದೆ ಕೆಲವೊಂದು ಟಾಪಿಕ್ಸ್, ಆಲ್ಫಾ ನ್ಯೂಮರಿಕಲ್ ಸೀರೀಸಸ್ ಅಂತ ಎಲ್ಲ ಇದೆ, ಅದನ್ನು ನಾನು ಹೇಳ್ಕೊಡ್ತೀನಿ ನೋಡಿ. ಮತ್ತು ಆಪ್ಟಿಟ್ಯೂಡ್ ಅದು ಸ್ವಲ್ಪ ಡಿಫಿಕಲ್ಟ್ ಇದೆ, ಇಲ್ಲ ಅಂತ ಹೇಳಲ್ಲ. ಸೊ ಇದರಲ್ಲಿ ಕೆಲವೊಂದು ಟಾಪಿಕ್ಸ್ ಮಾತ್ರ ಡಿಫಿಕಲ್ಟ್ ಇದೆ ನೋಡಿ. ಏಜಸ್ ಸ್ವಲ್ಪ ಡಿಫಿಕಲ್ಟೇ. ಏಜಸ್ ಎಷ್ಟು ಓದ್ತಾ ಹೋದ್ರೂ, ಎಷ್ಟು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೂ ಇನ್ನೂ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಬರುತ್ತೆ. ಆವ್ರೇಜಸ್ ಈಸಿ ಇದೆ. ಪರ್ಸೆಂಟೇಜಸ್ಸು ತುಂಬ ಈಸಿ ಇದೆ. ಪ್ರಾಬ್ಲಮ್ಸ್ ಆ್ಯಂಡ್ ಟ್ರೈನ್ಸು ಈಸಿ ಇದೆ. ಬೋಟ್ ಆ್ಯಂಡ್ ಸ್ಟ್ರೀಮು ಈಸಿ ಇದೆ. ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಈಸಿ ಇದೆ. ಟೈಮ್ ಆ್ಯಂಡ್ ವರ್ಕು ಈಸಿ ಇದೆ. ಇನ್ನೂ ಕೆಲವೊಂದಿದೆ ಮಿಸ್ ಆಗಿದೆ. ಸೊ ನನಗೆ ಜ್ಞಾಪಕ ಇರೋದು ಇನ್ನೊಂದೆಲ್ಲ ಇಲ್ಲಿ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಒಂದ್ಸರಿ ನೋಡಿಬಿಟ್ಟು ಒಂದು 20 ಟಾಪಿಕ್ಸ್ನ ಸೆಲೆಕ್ಟ್ ಮಾಡಿಕೊಂಡು 20 ಟಾಪಿಕ್ಸ್ನ ನಿಮಗೆ ಕ್ಲೀನಾಗಿ ಹೇಳ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಓಲ್ಡ್ ಕ್ವಶನ್ ಪೇಪರ್ಸ್ನ ನಾವು ಡೈಲಿ ಒಂದಿನ ಬಿಡದೆ ಸೊ ಇದನ್ನು ಯಾವ ರೀತಿ ಮಾಡ್ತೀವಿ ಅಂದರೆ, ಇದರಲ್ಲಿರ್ತಕ್ಕಂಥ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ನೆಲ್ಲ ಸಪ್ರೇಟ್ ತೆಗೆದುಕೊಳ್ತೀವಿ. ಮೆಂಟಲ್ ಎಬಿಲಿಟಿ ಕ್ವಶನ್ಸ್ನ ಸಪ್ರೇಟ್ ವಿಡಿಯೋ ಮಾಡಿಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಮತ್ತು ಥಿಯರಿ ಕ್ವಶನ್ಸ್ ಯಾವುದೆಲ್ಲ ಇದೆ ಅಲ್ಲ, ಆ ಥಿಯರಿ ಕ್ವಶನ್ 90 ಕ್ವಶನ್ಸ್ ಇರೋದ್ರಲ್ಲಿ ಕೆಲವೊಂದು ಕರೆಂಟ್ ಅಫೇರ್ಸ್ ಇರುತ್ತೆ. ಅದರಲ್ಲಿ ಕರೆಂಟ್ ಅಫೇರ್ಸ್ ಅಪ್ರಾಕ್ಸಿಮೇಟ್ಲಿ 90 ಅಂದ್ಕೊಳ್ಳಿ. ಒಂದು ಮೆಂಟಲ್ ಎಬಿಲಿಟಿ 10 ಇದ್ದರೆ ಸೊ 90 ಕ್ವಶನ್ ಉಳಿದಿರೋದಿರುತ್ತೆ. ಸಪೋಸ್ ಮೆಂಟಲ್ ಎಬಿಲಿಟಿ 20 ಇದ್ದರೆ ಉಳಿದಿರೋ ಕ್ವಶನ್ 80 ಇರುತ್ತೆ. ಸೊ ಅರ್ಥ ಆಯ್ತಾ? ಆ 80 ಕ್ವಶನ್ಗಳಲ್ಲಿ ಕೆಲವೊಂದು 15ರಿಂದ 20 ಮತ್ತೆ ಕರೆಂಟ್ ಅಫೇರ್ ಇರುತ್ತೆ.
ಆ ಕರೆಂಟ್ ಅಫೇರ್ಸ್ನ ಹಳೇದು ಹೇಳಲ್ಲ, ಅದನ್ನು ಅಪ್ಡೇಟ್ ಮಾಡಿಬಿಟ್ಟು ಹೇಳ್ತೀವಿ. ಲೈಕ್ ಸ್ವಲ್ಪ ಇವಾಗ ಗ್ರ್ಯಾಂಡ್ ಸ್ಲಮ್ಸ್ ನಡೆದಿದೆ. ಸೊ ಲೈಕ್ ಅವನ್ನೆಲ್ಲ ಅಪ್ಡೇಟ್ ಮಾಡಿಬಿಟ್ಟು ಹೇಳ್ತೀವಿ. ಸೊ ಏನಾದರೂ ಫಸ್ಟ್ ಆವಾಗ ಯಾರಾದರೂ ಅಪಾಯಿಂಟ್ ಆಗಿದ್ದರೆ ಅದು ನಮ್ಗೆ ಅವಶ್ಯಕತೆ ಇಲ್ಲ. ಇವಾಗ ಸದ್ಯಕ್ಕೆ ಆ ಪ್ಲೇಸಲ್ಲಿ ಬೇರೆಯವ್ರು ಯಾರಾದರೂ ಅಪಾಯಿಂಟ್ ಆಗಿದ್ದಾರಾ ಅದನ್ನು ನಾವು ಹೇಳ್ತೀವಿ. ಸೊ ಡೇಟ್ಸ್ ಅಂತೂ ಕಾಮನ್ ಇರುತ್ತೆ, ಬಟ್ ಥೀಮ್ಸು ಚೇಂಜ್ ಆಗಿರುತ್ತೆ. ಅರ್ಥ ಆಯ್ತಾ? ಹಳೆ ಡೇಟ್ಸು ಇವಾಗಿನ ಡೇಟ್ಸು ಸೇಮ್ ಇರುತ್ತೆ, ಬಟ್ ಯಾವುದಾದ್ರೂ ಒಂದೆರಡು ಡೇಟ್ಗಳು ಆ್ಯಡ್ ಮಾಡಿರ್ತಾರೆ, ಇಲ್ಲಾಂದ್ರೆ ಅದರ ಥೀಮ್ಗಳು ದೇವಾಕ್ಯಗಳು ಚೇಂಜ್ ಇರುತ್ತೆ, ಅದನ್ನು ನಾವು ಹೇಳ್ತೀವಿ ಥೀಮ್ಸ್. ಅರ್ಥ ಆಯ್ತಾ? ಸೊ ಇಷ್ಟ ಆಯಿತು, ಇಷ್ಟು ಕರೆಂಟ್ ಅಫೇರ್ಸ್ ಕ್ವಶನ್ ಪೇಪರ್ಸ್ನಲ್ಲಿ ಮಾಡ್ತೀವಿ. ಅರ್ಥ ಆಯ್ತಾ? ನೋಡಿ ಎಲ್ಲ ಒಂದರಲ್ಲಿ ಮಿಸ್ ಆದರೆ ಒಂದರಲ್ಲಿ ಕವರ್ ಆಗ್ತಿದೆ ಅಲ್ವಾ? ಸೊ ನೋಡಿ, ಇಂಪಾರ್ಟೆಂಟ್ ಡೇಟ್ಸಲ್ಲಿನೂ ಡೇಟ್ಸ್ ಬರುತ್ತೆ, ಇದರಲ್ಲೂ ಡೇಟ್ಸ್ ಬರುತ್ತೆ, ಆದರೆ ನಿಮಗೆ ಮಿಸ್ ಆಗೋ ಚಾನ್ಸಸ್ಸೇ ಇರಲ್ಲ ನಮ್ಮ ಕ್ವಶನ್ಸ್, ಆ ರೀತಿ ಇರುತ್ತೆ. ಸರಿನಾ? ಸೊ ನೆಕ್ಸ್ಟ್ ಎಮ್ ಸಿ ಕ್ಯೂಸು ಬರೀ ಕ್ವಶನ್ ಪೇಪರಿಂದ ಮಾಡಬಾರ್ದು, ಬೇರೆ ಕಡೆಯಿಂದನೂ ಎಮ್ ಸಿ ಕ್ಯೂಸು ತೆಗೆದುಕೊಂಡು ಬಂದು ನಿಮಗೆ ಟ್ರೈ ಮಾಡ್ತೀವಿ. ಸೊ ಇಷ್ಟೆಲ್ಲ ಮಾಡಿದ್ರೂ ಇದೇನಾದರೂ ಮಿಸ್ ಆಗಿದೆ ಅಂದರೆ ನಿಮಗೆ PDF ಥರ ಕೊಟ್ಬಿಡ್ತೀವಿ, ಎಮ್ ಸಿ ಕ್ಯೂಸ್ ಮಾಡ್ಕೊಂಡು ಹೋಗಲೇಬೇಕು ಅಂತ. ಕನ್ನಡ ಟ್ರಾನ್ಸ್ಲೇಟ್ ಮಾಡಿ ಕೊಡ್ತೀವಿ PDFs, ಏನೇನು ಇಂಪಾರ್ಟೆಂಟ್ ಇದೆ ಅಲ್ಲ ಅದನ್ನೆಲ್ಲ. ಸೊ ಯಾಕಂದರೆ ನೀವೆಲ್ಲ ಸೆಕೆಂಡ್ PU SSLC ಸ್ಟೂಡೆಂಟ್ಸ್ ಹಾಕಿರೋದ್ರಿಂದ ನಿಮಗೆ ಅಷ್ಟೊಂದು ಇಂಗ್ಲೀಷು ಡೀಟೇಲಾಗಿ ಬರಲಿಲ್ಲ ಅಂದ್ರೂ ಇಂಗ್ಲೀಷಲ್ಲಿ ಇರ್ತಕ್ಕಂತಹ ಸ್ಟ್ಯಾಂಡರ್ಡ್ ಸೋರ್ಸಸ್ನ ನಾವು ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ PDFs ಮಾಡಿ ನಿಮಗೆ ಶೇರ್ ಮಾಡ್ತೀವಿ. ಅರ್ಥ ಆಯ್ತಾ? ಇಷ್ಟೆಲ್ಲ ಹೇಳ್ರಪ್ಪ, ನೀವೇ ಹೇಳ್ರಿ. ಇವಾಗ ಇಷ್ಟೆಲ್ಲ ಮಾಡಿದ್ದೀವಲ್ಲ, ಸೊ ಇಷ್ಟು ಮಾಡಿದ್ರೂ ಎಕ್ಸಾಮ್ ಪಾಸ್ ಮಾಡೋದು ಕಷ್ಟನಾ? ಇಷ್ಟೆಲ್ಲ ಮಾಡಿನೂ ಸೊ 70 to 80 ಕ್ವಶನ್ಸ್ ತಗೊಳ್ಳೋದು ಕಷ್ಟನಾ? ಇಷ್ಟೆಲ್ಲ ಮಾಡಿನೂ 70 to 80 ಕ್ವಶನ್ಸ್ ರೈಟ್ ಮಾಡೋದು ಕಷ್ಟನಾ? ಎಕ್ಸಾಮ್ ಪಾಸ್ ಮಾಡೋದು ಕಷ್ಟನಾ? ಸೊ ನಿಮಗೆ ಬೇರೆ ಕಡೆ ಈ ರೀತಿ ಏನಾದರೂ ಸಿಕ್ಕಿದೆಯಾ ಮಾಹಿತಿ? ಇಷ್ಟೆಲ್ಲ ಡೀಟೇಲಾಗಿ ಮಾಡ್ತೀವಿ ಅಂತ. ಅರ್ಥ ಆಯ್ತಾ? ನೋಡಿ, ನಾನು ನಿಮಗೆ ಆಸ್ಪಿರೆಂಟ್ಸ್ ಕಷ್ಟ ನನಗೆ ಎಲ್ಲರಿಗಿಂತ ಚೆನ್ನಾಗಿ ಗೊತ್ತಿರುತ್ತೆ. ನಾವೇನು ಇನ್ಸ್ಟಿಟ್ಯೂಟ್ ಕೋಚಿಂಗ್ ಇಟ್ಕೊಂಡು ಮಾಡ್ತಾ ಇಲ್ಲ. ಸೊ ಅಫ್ಕೋರ್ಸ್ ಎಲ್ರಿಗೂ ಒಂದು ಆಸೆ ಇರುತ್ತೆ, ಮುಂದೆ ಬರಬೇಕು, ಎಲ್ರಿಗೂ ಒಳ್ಳೆಯದನ್ನು ಮಾಡಬೇಕು ಅಂತ. ನನಗೂ ಆ ಆಸೆ ಇದೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಎಲ್ಲದಕ್ಕಿಂತ ಇಂಪಾರ್ಟೆಂಟು ನನಗೆ ಗೊತ್ತಿದೆ, ಒಬ್ಬ ಆಸ್ಪಿರೆಂಟು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಿದ್ದಾನಂದರೆ ಸರ್ಕಾರಿ ನೌಕರಿಗೆ ಅವನು ಯಾವ ರೀತಿ ಕಷ್ಟಪಡ್ತಿರ್ತಾನೆ, ಮನೆಯಲ್ಲಿ ಯಾವ ರೀತಿ ಬಡತನ ಇರುತ್ತೆ, ಮನೆಯಲ್ಲಿ ಯಾವ ರೀತಿ ಅವನಿಗೆ ಟಾರ್ಚರ್ ಇರುತ್ತೆ. ಯಾಕಂದರೆ ಸೊ ಏಜ್ ಬಂದಿರುತ್ತೆ, ದುಡಿಯೋ ಏಜಲ್ಲಿ ಕೂತ್ಕೊಂಡು ಓದಬೇಕಂದ್ರೆ ಅಷ್ಟೊಂದು ಸುಲಭವಾದ ಮಾತಲ್ಲ. ಕಮಿಟ್ಮೆಂಟ್ಸುಗಳು ತುಂಬಾ ಇರುತ್ತೆ. ಅದನ್ನೆಲ್ಲ ನೀವು ಮೀರಿ ಓದ್ತಾ ಇದ್ದೀರಾ ಅಂದರೆ ನಿಮಗೆ ತುಂಬಾ ಇಂಟ್ರೆಸ್ಟ್ ಇದೆ ಅಂತಾನೆ. ದಿನಕ್ಕೆ ನನಗೆ ಎಂಥ ಕಾಲ್ಸ್ ಬರುತ್ತೆ, ಎಂಥ ಮೆಸೇಜಸ್ ಬರುತ್ತೆ ಅಂದರೆ ನನಗೇನೋ ಏನಪ್ಪ ಹಿಂಗಿದೆ ಕಷ್ಟ ಲೋಕದಲ್ಲಿ ಅಂತ ಅನಿಸ್ಬಿಡುತ್ತೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ನೋಡಿ, ನಿಮ್ಮ ಒಳ್ಳೆಯದನ್ನು ಬಯಸಿ, ಯಾಕಂದರೆ ಒಬ್ಬ ಅಭ್ಯರ್ಥಿಯಾಗಿ ನಿಮ್ಮೆಲ್ರಿಗೂ ನಾನು ಹೆಲ್ಪ್ ಮಾಡಬೇಕಂತ ಒಂದು ಡಿಸಿಷನ್ ತೊಗೊಂಡಿದ್ದೀನಿ. ಇದನ್ನು ಸಕ್ಸಸ್ಫುಲ್ ಮಾಡೋದು ಕಂಪ್ಲೀಟಾಗಿ ಇದರಲ್ಲಿ ನಿಜಾಯಿತಿ ಇದೆ ಅಂದರೆ ಮಾತ್ರ ಇದನ್ನು ಸಕ್ಸಸ್ಫುಲ್ ಮಾಡೋದು ನಿಮ್ಮ ಮೇಲೆ ಬಿಟ್ಟಿರ್ತೀನಿ. ನೀವೇನಾದರೂ ನೀವು ಮಾಡಬೇಕಾಗಿರೋದು ಇಷ್ಟೇ, ನನಗೆ ಮೋಟಿವೇಟ್ ಮಾಡಬೇಕು. ನನಗೆ ಮೋಟಿವೇಟ್ ಹೆಂಗೆ ಮಾಡ್ತೀರಾ ನೀವು? ಜಸ್ಟ್ ನಾವು ಮಾಡಿರ್ತಕ್ಕಂತಹ ಕೆಲಸಕ್ಕೆ ಸೊ ಪ್ರಾಮಾಣಿಕವಾಗಿ ಅದರದ್ದು ರಿಟರ್ನ್ ಯಾವ ರೀತಿ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸ್ಬೇಕು, ಲೈಕ್ ಸಮೇತ ಮಾಡಬೇಕು. ಯಾಕಂದರೆ ಇದನ್ನು ನೋಡ್ತಿದ್ರೆ ಹೌದಪ್ಪ ಇಷ್ಟು ಜನ ಸೊ ನಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ, ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಇನ್ನೂ ಜಾಸ್ತಿ ಇದೆ, ಬೇಗ ಮುಗಿಸ್ಬೇಕು ಅಂತ ನಮಗೆ ಬರುತ್ತೆ. ಇಲ್ಲ ಅಂದರೆ ಸೊ ಬಿಡು ಇವತ್ತಿಲ್ಲ ನಾಳೆ ಅನ್ನೋ ಥರ ಬರುತ್ತೆ. ಯಾಕಂದರೆ ನಾನು ಒಬ್ಬ ಮನುಷ್ಯ. ಅರ್ಥ ಆಯ್ತಾ? ಓಪನ್ ಆಗಿ ರಿಯಾಲಿಟಿ ಏನಿದೆಯೋ ಅದನ್ನು ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಜಸ್ಟು ಈ ರೀತಿ ಕೂತ್ಕೊಂಡು ಇಲ್ಲಿ ಒಂದು ವಿಡಿಯೋ ಮಾಡಬೇಕಾದ್ರೆ ಒಂದಿನ ತೋರಿಸ್ತೀನಿ ನಂದು ಸ್ಟುಡಿಯೋದು ಸೆಟಪ್ ಹೆಂಗೆಲ್ಲ ಇರುತ್ತೆ, ಹೆಂಗೆಲ್ಲ ಕಷ್ಟ ಆಗುತ್ತೆ ಅಂತ. ಸೊ ಅದೆಲ್ಲ ಇರಲಿ, ಅದನ್ನೆಲ್ಲ ಹೇಳಬಾರ್ದು. ಬಟ್ ಸ್ಟಿಲ್ ನೋಡಿ, ನನಗೆ ಇಷ್ಟೇ ನೀವು ಮಾಡಬೇಕಾಗಿರೋದು. ಇದರಿಂದ ನಿಮಗೆ ರಿಸಲ್ಟ್ 100% ಸಿಗುತ್ತೆ. ಅರ್ಥ ಆಯ್ತಾ? ಸೊ ನಿಮಗೆ ಮ್ಯಾಕ್ಸಿಮಮ್ ನೀವು ಸ್ವಲ್ಪ ಎಫರ್ಟ್ ಹಾಕ್ಕೊಂಡ್ಬಿಟ್ರೆ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ಆದರೆ ನಾವು ಏನೆಲ್ಲ ಮಾಡ್ತೀವೋ ಅದನ್ನು ಚೆನ್ನಾಗಿ ಓದ್ಕೊಂಡು ಸೊ ಅದನ್ನು 3 ರಿಂದ 4 ಸರಿ ನೀವು ರಿವಿಷನ್ ಮಾಡಬೇಕು. ತುಂಬಾ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಸೊ ಜೊತೆಗೆ ನಮಗೆ ಮೋಟಿವೇಟ್ ಮಾಡಬೇಕು. ನಾವು ನಿಮಗೆ ಮೋಟಿವೇಟ್ ಮಾಡ್ತಾನೆ ಇರ್ತೀವಿ ಫ್ರೆಂಡ್ಸ್. ನಮಗೂ ನಿಮ್ಮ ಕಡೆಯಿಂದ ಸ್ವಲ್ಪ ಮೋಟಿವೇಶನ್ ಅಂದರೆ ಕಮೆಂಟ್ಸ್ನ ಮಾಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ಮತ್ತು ಲೈಕ್ಸ್ನ ಮಾಡೋದ್ರ ಮೂಲಕ ಇಷ್ಟೇ ಎಕ್ಸ್ಪೆಕ್ಟ್ ಮಾಡೋದು. ಆದಷ್ಟು ಸ್ವಲ್ಪ ವ್ಯೂಸ್ ಇನ್ಕ್ರೀಸ್ ಮಾಡಿಸ್ಲಿಕ್ಕೆ ಟ್ರೈ ಮಾಡಿ. ಅದರಿಂದ ಅಟ್ಲೀಸ್ಟ್ ಒಂದು ವಿಡಿಯೋ ಹಾಕಿದ್ರೆ ಅಟ್ಲೀಸ್ಟ್ 1000 ವ್ಯೂಸ್ ಆದರೂ ಬಂದರೆ ಒಂಥರ ಖುಷಿ ಆಗುತ್ತೆ. ಮಾಡಬೇಕು ಅಂತ ನಮಗೆ ಇದು ಬರುತ್ತೆ. ಅರ್ಥ ಆಯ್ತಾ? ನಾನು PC ಕೋರ್ಸ್ ಸ್ಟಾರ್ಟ್ ಮಾಡಿದ್ದೆ
ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ಹಲವಾರು ಜನ ಅಭ್ಯರ್ಥಿಗಳಿಗೆ ಯೂಸ್ ಆಗ್ತಾ ಇದೆ ಅದು. ಬಟ್ ಅಲ್ಲಿ ನೋಡಿದ್ರೆ ಜಸ್ಟ್ ಕಡಿಮೆ ಯೂಸ್ ಬರುತ್ತೆ, ಒಂಥರ ಡಿಮೋಟಿವೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಪಿ ಸಿ ಕೋರ್ಸಿಂದ ತುಂಬಾ ಉಪಯೋಗಗಳಿದೆ. ಸೊ ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಹಾಗಾದರೆ ನೋಡಿ, ಲಾಸ್ಟಲ್ಲಿ ಇನ್ನೊಂದು ಮಾತು ಹೇಳೋಕ್ಕೆ ಬಯಸ್ತೀನಿ ನಾನು ನಿಮಗೆ. ಸೊ ಸಿಂಪಲ್ ನೋಡಿ, ಇರಿ ಹಾಗೇನೆ ತೋರಿಸ್ತೀನಿ. ನಾವು ಈ ರೀತಿ ಒಂದು 200 ಟಾಪಿಕ್ಸ್ನ ನಾವು ಪ್ರಿಪೇರ್ ಮಾಡಿಬಿಟ್ರೆ ನೋಡಿ, ಅಲ್ಲಿ ನಮಗೆ ಒಂದು 60 ಏನಪ್ಪ 70 ಕ್ವಶನ್ಸೇ ಬರೋ ಚಾನ್ಸಸ್ ಇದೆ. 70ರಿಂದ 80 ಹೇಗಂತ ಹೇಳ್ತೀರಾ? ಸ್ಟಾರ್ಟಿಕ್ನಲ್ಲಿ ಒಂದು 40 ಇಟ್ಕೊಳ್ರಿ. ಎಲ್ಲ ಸಬ್ಜೆಕ್ಟ್ಗಳು ಸೇರಿಕೊಂಡು ಒಂದು 40 ಕ್ವಶನ್ಸ್ ಇಟ್ಕೊಳ್ಳಿ. ಕರೆಂಟ್ ಅಫೇರ್ಸ್ ಸೇರಿಕೊಂಡು ಒಂದು 10 ಇಟ್ಕೊಳ್ಳಿ. ಮೆಂಟಲ್ ಎಬಿಲಿಟಿ ಒಂದು 10 ಇಟ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಮತ್ತು ಓಕೆ, ಮೆಂಟಲ್ ಎಬಿಲಿಟಿ 10 ಆಯಿತು, ಕರೆಂಟ್ ಅಫೇರ್ಸ್ 10 ಆಯಿತು, ಸ್ಟಾಟಿಕ್ಕು ಒಂದು 40 ಆಯಿತು. ಸೊ ಮತ್ತು ಅದರಲ್ಲಿ ಎಸ್ಪೆಷಲಿ ಕರೆಂಟ್ ಅಫೇರ್ಸ್ನಲ್ಲಿ ಇನ್ನೂ ಬರುತ್ತೆ ಫ್ರೆಂಡ್ಸ್, ಲೈಕ್ ಬರ್ನಿಂಗ್ ಇಶ್ಯೂಸ್ ಮೇಲೆ ಒಂದು 5 ಕ್ವಶನ್ಸ್ ಕೇಳ್ತಾನೆ. ಲೈಕ್ ಯಾವ ರೀತಿ ನಡೆಯುತ್ತೆ ಇವಾಗ ಸದ್ಯದಲ್ಲಿ ಇರ್ತಕ್ಕಂಥ ತುಂಬ ಹಾಟ್ ಟಾಪಿಕ್ಸ್ ಇರುತ್ತೆ. ಲೈಕ್ ಪೋಸ್ಕೋ ಕಾಯ್ದೆ ಆಯಿತು, ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ನಲ್ಲಿ. ಸೊ ಮತ್ತು ಇದು ಯಾವುದು ರಷ್ಯಾ ಮತ್ತು ಉಕ್ರೇನ್ ಬಗ್ಗೆ ಆಯಿತು. ಇನ್ನು ಹಲವಾರು ರೀತಿಯಾದಂಥ ಬರ್ನಿಂಗ್ ಇಶ್ಯೂಸ್ ನಡೀತಾ ಇರುತ್ತೆ. ಅದನ್ನು ನಾವು ಫಿಲ್ಟ್ರ್ ಮಾಡಬೇಕು, ಮಾಡಿಬಿಟ್ಟು ಅದನ್ನು ಸಪ್ರೇಟಾಗಿ ಇಟ್ಕೋಬೇಕು. ಅರ್ಥ ಆಯ್ತಾ? ಇದಾದಮೇಲೆ MCQs ಬಿಡಿಸ್ತೀವಲ್ಲ, MCQsನಲ್ಲಿ ಒಂದು 10 ಕ್ವಶನ್ ಆದರೂ ಕೇಳ್ತಾನೆ. ಸೊ MCQs ಓಲ್ಡ್ ಕ್ವಶನ್ ಪೇಪರ್ ಪ್ಲಸ್ MCQs ಇಟ್ಕೊಳ್ಳಿ. ಇದರಲ್ಲಿ 15 ಇಟ್ಕೊಳ್ಳಿ. ಎಷ್ಟಾಯಿತು? 40, 50, 60 ಪ್ಲಸ್ 15 75, 75 ಪ್ಲಸ್ 5 80 ಕ್ವಶನ್ಗಳಾಯಿತು. 80 ಕ್ವಶನ್ಗಳು. ಅರ್ಥ ಆಯ್ತಾ? ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಯಾಕಂದರೆ ಕಷ್ಟ ಏನಂತ ಎಲ್ರಿಗೂ ಗೊತ್ತಿದೆ. ಎಕ್ಸ್ಪೆಷಲಿ ಒಬ್ಬ ಆಸ್ಪಿರೆಂಟ್ ಆಗಿ ಇನ್ನೊಬ್ಬ ಆಸ್ಪಿರೆಂಟ್ನ ಅರ್ಥ ನನಗೆ ಗೊತ್ತಾಗುತ್ತೆ, ಕಷ್ಟ ನನಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಎಲ್ಲರೂ ಚೆನ್ನಾಗಿ ಬೆಳೆಯೋಣ, ಎಲ್ಲರೂ ಸೊ ಹ್ಯಾಪಿಯಾಗಿರೋಣ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋಣ, ಲೈಫ್ನ ಹ್ಯಾಪಿಯಾಗಿ ಲೀಡ್ ಮಾಡೋಣ. ಅರ್ಥ ಆಯ್ತಾ? ಸೊ ಇಷ್ಟ ಆಯಿತು. ನೆಕ್ಸ್ಟ್ ಸೆಷನ್ನಲ್ಲಿ ಮೀಟ್ ಆಗೋಣ. ಸೊ ನಾನು ಹೇಳ್ದಲ್ಲ, ನಿಮ್ಮ ಕೆಲಸ ಇಷ್ಟೇ. ಇದನ್ನು ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಚಾನಲ್ ಆದಷ್ಟು ಬೇರೆಯವ್ರ ಕಡೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಬೇಕು. ಸೊ ಅಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡೋದು. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ, ಎಲ್ಲ ನಾವು ಫ್ರೀಯಾಗಿ ಕೊಡ್ತೀವಿ. ಅರ್ಥ ಆಯ್ತಾ? ಥ್ಯಾಂಕ್ ಯು ಫ್ರೆಂಡ್ಸ್. ಮೀಟ್ ಆಗೋಣ ನೆಕ್ಸ್ಟ್ ಸೆಷನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.